ಪ್ರಮೋದ್ ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದಾರೆ ಸರ್? ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸ್ವಲ್ಪ ದಪ್ಪ ಆಗಿದ್ದಾರೆ ಅನ್ಸುತ್ತೆ ಮತ್ತೆ? ಹೌದು, ಮತ್ತೆ ದಪ್ಪ ಆಗಿದ್ದೀನಿ. ಅಂದ್ರೆ ಟ್ರಾನ್ಸ್ಫಾರ್ಮೇಶನ್ ನಡೀತಾನೆ ಇರುತ್ತೆ ಅನ್ಸುತ್ತೆ ಸರ್. ದಪ್ಪ ಆಗ್ತೀರಾ, ಸಣ್ಣ ಆಗ್ತೀರಾ, ದಪ್ಪ ಅಂದ್ರೆ ಒಂದ್ಸರಿ ಲೀನಿಯನ್ಸ್ ಸಿಕ್ಬಿಟ್ರೆ ಹೆಂಗೆ ದಪ್ಪದಿಂದ ಸಣ್ಣ ಹೆಂಗಾಗೋದು ಅಂತ ಗೊತ್ತಾಗ್ಬಿಟ್ರೆ ವಿದ್ಯೆ ಗೊತ್ತಾಯ್ತಲ್ಲ ಅಂತ ಸ್ವಲ್ಪ ಸೋಂಬೇರಿತನ ಬರುತ್ತೆ. ಸೊ ನೆಕ್ಸ್ಟ್ ಸಿನಿಮಾ ಯಾರು ಸ್ವಲ್ಪ ಸಣ್ಣ ಆಗ್ಬೇಕು ಅಂದಿದ ತಕ್ಷಣ ಸಣ್ಣ ಆಗ್ಬೋದು ಅನ್ನೋದು. ಹಂಗಾಗಿ ಈಗ ಒಂದ್ 3 ತಿಂಗಳಿಂದ ಡಯಟ್ ಗೇಟ್ ಎಲ್ಲ ಬಿಟ್ಟು ಮತ್ತೆ ವಾಪಸ್. ಸರ್, ಸಾಯಿ ಕುಮಾರ್ ಸರ್ ಫ್ಯಾನ್ಸ್ ಎಲ್ಲರೂ ಒಂದು ಹೋರಾಟ ಮಾಡಬೇಕು ಅಂತ ಉಗ್ರ ಹೋರಾಟ ಉಂಟು ಅಂತ ಹೇಳಿದ್ದಾರೆ. ಯಾಕೆ ಅಂತ ಕೇಳಿದ್ರೆ, ಪೊಲೀಸ್ ಅಂದ ತಕ್ಷಣ ನಮ್ಗೆ ಎಲ್ಲರೂ ನೆನಪಾಗ್ತಿದ್ದು ಸಾಯಿ ಕುಮಾರ್ ಸರ್. ಪ್ರಮೋದ್ ಸರ್ ಬಂದು ಅದನ್ನ ಸ್ವಲ್ಪ ಓವರ್ಟೇಕ್ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ತುಂಬಾ ದೊಡ್ಡ ಮಾತು. ಅವರೆಲ್ಲ ಮಾಡಿದಷ್ಟು ನಾವು ಮಾಡಕ್ ಸಾಧ್ಯನೇ ಇಲ್ಲ. ಅಂಡ್ ಸಾಯಿ ಕುಮಾರ್ ಸರ್ ತಲೆಯಲ್ಲಿ ಇವತ್ತವರೆಗೂ ಉಳಿತಾರೆ. ಸೊ ಜನರೇಷನ್ ಆದ್ಮೇಲೆ ಜನರೇಷನ್ ಬರ್ಬೇಕಲ್ಲ, ಮೋಸ್ಟ್ಲಿ ನನ್ನ ಹಂಗೆ ತಗೋತಾ ಇದಾರೆ ಅನ್ಸುತ್ತೆ. ಥ್ಯಾಂಕ್ಸ್ ಫಾರ್ ದಟ್. ಸರ್, ಅನ್ಯೂಶುವಲ್ ಸ್ಟೋರಿ ವಿತ್ ಯೂಶುವಲ್ ಕಾಸ್ಟ್ಯೂಮ್ಸ್ ನಿಮ್ಗೆ. ಅಲ್ಲ ಅಂದ್ರೆ ಪೊಲೀಸ್ ಕಾಕಿ ಬಟ್ಟೆ ಅದೇ ಇರುತ್ತೆ ಮೈ ಮೇಲೆ, ಬಟ್ ಒಳಗಿರುವಂತ ಮನುಷ್ಯ ಬದಲಾಗ್ತಾ ಇರಬೇಕು ಅಂತ ನಾನು ಪ್ರತಿ ಸಿನಿಮಾದಲ್ಲೂ ಅನ್ಕೊಳ್ಳೋದು. ಆ ಮನುಷ್ಯ ಬದಲಾಗಕ್ ಸಿಗ್ಲಿಲ್ಲ ಅಂದ್ರೆ ಆ ಪಾತ್ರ ನಾನು ಮಾಡಲ್ಲ. ಪ್ರಮೋಷನ್ ಬೇರೆ ಆಗಿದೆ, ಸಬ್ ಇನ್ಸ್ಪೆಕ್ಟರ್. ಇಲ್ಲ, ನಮ್ ತಂದೆಗೆ ಹೇಳ್ತಿದ್ದೆ ನಾನು, ಅಂದ್ರೆ ಯಾವ ಪೊಲೀಸ್ಗೂ ಇಷ್ಟು ಫಾಸ್ಟ್ ಆಗಿ ಪ್ರಮೋಷನ್ ಸಿಗಲ್ಲ. ನಾನು ಕಾನ್ಸ್ಟೇಬಲ್ ಇಂದ ಕಮಿಷನರ್ ವರೆಗೂ ಎಲ್ಲಾ ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀನಿ, DG ಕ್ಯಾರೆಕ್ಟರ್ ಮಾಡ್ಬಿಟ್ಟಿದ್ದೀನಿ. ಸೊ ಯಾವ ಪೊಲೀಸ್ ಅವ್ನ ಲೈಫಲ್ಲೂ ಇಷ್ಟು ಫಾಸ್ಟ್ ಗ್ರಾಫ್ ಇರಕ್ ಸಾಧ್ಯನೇ ಇಲ್ಲ ಅಂತ. ಅಂದ್ರೆ ಟ್ರೈಲರ್ ಅಲ್ಲೂ ಸ್ಟಾರ್ಟಿಂಗ್ ಅದು ವರ್ಡ್ಸ್ ಬರ್ಬೇಕಾದ್ರೆ ಇದು ಸರ್ ಲೈಫ್ ಸ್ಟೋರಿನೇ ಅನ್ಸುತ್ತೆ. ಅವತ್ತು ಬಿತ್ತಿದ ಬೀಜ ಪೊಲೀಸ್ ಕಾಕಿ ಬಟ್ಟೆ ನನ್ನ ಬಂತು, ಹಂಗೆ ಇದೆ ನಿಮ್ ನನ್ಗೋಸ್ಕರನೇ ಬರ್ದಂಗಿದೆ ಅದ್ ಲೈನ್. ಹೌದು ಸರ್. ಓಕೆ, ಎಲ್ರಿಗೂ ಇರುತ್ತೆ ಶಬಾಷ್ ಅನ್ಸ್ಕೋಬೇಕು ಅಂತ, ಶಬಾಷ್ ಬಡ್ಡಿ ಮಗನೆ ಅಂತ ಅನ್ಸ್ಕೊಳ್ಳೋದು ಇರುತ್ತೆ. ಸೊ ಇದರಲ್ಲಿ ಹೆಂಗಿರುತ್ತೆ ಅಂತ ನಿಮ್ ಪಾತ್ರ? ಅಂದ್ರೆ ತುಂಬಾ ಕಾಮನ್ ಉದ್ಗಾರ ಅದು, ಯಾರ್ ಬೇಕಾದ್ರೆ ಹೇಳ್ಬೋದು. ಅಂದ್ರೆ ಮಾತಾಡ್ತಾ ಏನೋ ಬಡ್ಡಿ ಮಗನೆ, ಯಾಕೋ ತಡಾಗ್ ಬಂದೆ, ಯಾಕೋ ಬೇಗ ಬಂದೆ, ಈ ತರ ಮಾತಾಡ್ಬೇಕಾದ್ರೆ ಬಡ್ಡಿ ಮಗ ಬರ್ತಿರುತ್ತೆ. ಸೊ ಅದನ್ನ ಬೈಗುಳ ಅಂತ ತಗೊಳ್ಳೋಂಥದ್ದೇನಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ಶಬಾಷ್ ಅಂತ ಬಂದ್ಮೇಲೆ ಅದು ಹೊಗಳಿಕೆನೆ. ಹೌದು, ಖಂಡಿತ. ಈಗ ಯಾವನೋ ವೇಸ್ಟ್ ಎಲ್ರ ಮನೆಯಲ್ಲೂ ಎಲ್ರು ಅನ್ಕೊಂಡಿರ್ತಾರೆ. ಈಗ ನಾವೇ ಕಲಾವಿದ್ರ ಬದುಕಲ್ಲಿ ಆಗುವಂತ ವೆರಿ ಕಾಮನ್ ಥಿಂಗ್ ಏನು ಅಂದ್ರೆ, ಇವನೇನ್ ಕೆಲ್ಸಕ್ಕೂ ಹೋಗಲ್ಲ, ಇವನೇನು ಮಾಡಲ್ಲ, ಅದೇನೋ ನಾಟಕ ಅಂತಾನೆ, ಅದೇನೋ ಮಾಡ್ತಾನೆ, ಈ ದಡ್ಡ ನಮಗ ಇವನು ಉದ್ಧಾರ ಆಗಲ್ಲ, ಇವನು ಏನ್ ಮಾಡ್ತಾನೋ ಅಂತ ಕೇರ್ಲೆಸ್ ಆಗಿ ಮನೇಲಿ ಒಬ್ಬನ ಬಿಟ್ಟಿದ್ದಾಗ ಅವ್ನ್ ನಂತರ ಹೆಸರು ಮಾಡ್ಬಿಟ್ರೆ ಜೀವನದಲ್ಲಿ ಅವಾಗ ಒಂದು ಉದ್ಗಾರ ಬರುತ್ತಲ್ಲ ಮನೇಲಿರೋ ತಂದೆ ತಾಯಿಗೆ. ಸೊ ಅದೇ ಶಬಾಷ್ ಬಡ್ಡಿ ಮಗನೆ. ಈ ಸಿನಿಮಾದಲ್ಲೂ ಹಂಗೇನೆ. ಅಂದ್ರೆ ಈ ಪಾತ್ರ ತುಂಬಾ ಸೋಂಬೇರಿ, ಹೊಸದಾಗಿ ಮದ್ವೆ ಆಗಿರ್ತಾನೆ. ಸೊ ಅವನೂರಿಗೆ ಪೋಸ್ಟಿಂಗ್ ಯಾಕೆ ಹಾಕಿಸ್ಕೊತಾನೆ ಅಂದ್ರೆ, ಅವ್ನ ಊರಲ್ಲಿ ಯಾವ ಕೇಸು ಇರಲ್ಲ ಸ್ಟೇಷನ್ ಅಲ್ಲಿ. ನೆಮ್ಮದಿಯಾಗಿರ್ಬೋದು ಗುರು, ಈ ಸ್ಟೇಷನ್ಗೆ ಬಂದ್ರೆ ಸುಮ್ಮನೆ ಸರ್ಕಾರಿ ಸಂಬಳ ತಗೊಂಡು ಆರಾಮಾಗಿ ಹೆಂಡತಿ ಜೊತೆ ಡಿಬೇಟ್ ಆಡ್ಕೊಂಡಿರ್ಬೋದು ಅನ್ಕೊಂಡು ಬರ್ತಾನೆ. ಸೊ ಅಲ್ಲಿ ಬಂದಾಗ ಅವ್ನಿಗೊಂದು ಕೇಸ್, ಅಷ್ಟು ವರ್ಷ ಇಲ್ಲದೆ ಇರೋದು ಅವ್ನಿಗೊಂದು ಕೇಸ್ ಬರುತ್ತೆ. ಆ ಟೈಮಲ್ಲಿ ಎಷ್ಟು ಹ್ಯೂಮರಸ್ ಆಗಿ ಹೆಂಡತಿ ಜೊತೆ, ಫ್ಯಾಮಿಲಿ ಜೊತೆ, ಅಟ್ ದ ಸೇಮ್ ಟೈಮ್ ಸ್ಟೇಷನಲ್ಲೂ ಇರ್ತಾನೋ ಅಷ್ಟೇ ಹ್ಯೂಮರಸ್ ಆಗಿ ಆ ಕೇಸನ್ನು ಸಾಲ್ವ್ ಮಾಡ್ತಾ ಬರ್ತಾನೆ. ಸೊ ಯಾರಿಗೂ ನಂಬಿಕೆ ಇರಲ್ಲ, ಅವ್ನು ಸುತ್ತಮುತ್ತ ಇರೋ ಊರು ಜನರಿಗಾಗಿರ್ಬೋದು, ಅವ್ನ ಜೊತೆಲಿರೋ ಕಾನ್ಸ್ಟೇಬಲ್ಸ್ಗಾಗಿರ್ಬೋದು, ಇವನ್ ಸಾಲ್ವ್ ಮಾಡಲ್ಲ ಬಿಡುಗರು ಅನ್ಕೊಂಡೇ ಇರ್ತಾರೆ. ಸೊ ಆ ಥರದ್ರಲ್ಲಿ ಒಂದು ಸಾಲ್ವ್ ಆದಾಗ ಆ ಶಬಾಷ್ ಬಡ್ಡಿ ಮಗನೆ ಅನ್ನೋ ಉದ್ಗಾರ ಬರುತ್ತೆ. ಎಸ್, ಅದೇ ಮ್ಯಾಮ್ ಏನೋ ಥಿಂಕ್ ಮಾಡ್ತಿದ್ರಿ ಅನ್ಸುತ್ತೆ. ಏನಿಲ್ಲ ಸರ್, ಕೇಳಿಸ್ಕೊತಾ ಇದೆ ಸರ್ ಮಾತಾಡಿ. ಎಸ್, ಸಿನಿಮಾದಲ್ಲಿ ಒಂದು ಹೌಸ್ ವೈಫ್ ಪಾತ್ರ, ನಿಮ್ಮ ಪಾತ್ರ ಹೆಂಗಿರುತ್ತೆ ಅಂತ? ಸರ್, ನೀವೇ ಹೇಳಿದ್ರಿ ಸಿನಿಮಾದಲ್ಲಿ ಹೌಸ್ ವೈಫ್ ಅಂತ. 1980s ಅವಾಗ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ದೇ ಟಿ ವಿನೂ ಸ್ವಲ್ಪ ಕಡಿಮೆ ಇತ್ತು ಅನ್ಸುತ್ತೆ. ಇವಾಗ ಅದು ಡಿಶ್ ಎಲ್ಲ ಇದೆ, ಅವಾಗ ಅದು ಇರ್ತಾ ಇರಲಿಲ್ಲ. ಕೇಬಲ್ ಇತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಅವಾಗ ಆ ಟೈಮಲ್ಲಿ. ಸೊ ಎಂಟರ್ಟೈನ್ಮೆಂಟ್ ಯಾವುದು ಇಲ್ದೇ, ಸೋಷಿಯಲ್ ಮೀಡಿಯಾಗಳಿಲ್ದೇ ಬರೀ ಹಸ್ಬೆಂಡ್ ಆ್ಯಂಡ್ ವೈಫ್. ಅವಾಗ ಹಿಂಗಿರ್ತಿತ್ತು ಜನ್ರೇಷನ್ ಅಂದರೆ, ನಾನು ಅಂದ್ಕೊಂಡ್ರೆ ಸ್ವಲ್ಪ ನಾನು ಚಿಕ್ಕವಳಿದ್ದಾಗ ನೋಡ್ದಂಗೆ ಮಟ್ಟಿಗೆ ಇದೆಲ್ಲ ಕಡಿಮೆ ಇದ್ದಾಗ, ಈ ಮೊಬೈಲ್ಸ್ ಇದೆಲ್ಲ ಕಡಿಮೆ ಇದ್ದಾಗ ನಮಗೆ ಫ್ರೆಂಡ್ಸ್ಗಳ ಮೇಲೆ ಜಾಸ್ತಿ ಪ್ರೀತಿ ಇರ್ತಾಯಿತ್ತು, ಫ್ಯಾಮಿಲಿ ಮೇಲೆ ಜಾಸ್ತಿ ನಂಬಿಕೆ ಇರ್ತಾಯಿತ್ತು, ಅಟ್ಯಾಚ್ಮೆಂಟ್ಸ್ ಇರ್ತಾಯಿತ್ತು. ರಜಾ ಬಂದರೆ ಊರಿಗೆ ಹೋಗ್ಬೇಕು ಅನ್ನಿಸ್ತಾಯಿತ್ತು. ಇಲ್ಲ ಯಾರಿಗಾರು ಮದುವೆ ಕರ್ಕೊಂಡೋಗಿಲ್ಲ ಅಂದರೂ ನಾವೇ ಫೋರ್ಸ್ ಮಾಡ್ತಾಯಿದ್ವಿ, ಕರ್ಕೊಂಡೋಗು, ನಾನು ಬರ್ತೀನಿ ಅಂತ. ಇವಾಗ ಹೆಂಗಾಗಿದೆ ಸೋಷಿಯಲ್ ಮೀಡಿಯಾ ಎಲ್ಲ ಬಂದಮೇಲೆ ಅಂದರೆ, ನಮಗೆ ಬೇಕಾದವ್ರ ಮದುವೆಗೆ ನಾವು ಹೋಗೋಕ್ಕೆ ರೆಡಿ ಇಲ್ಲ. ಟೈಮ್ ಇದ್ರೂ ಟೈಮ್ ಮಾಡ್ಕೊಂಡು ನಾವು ಹೋಗೋಕ್ಕಾಗಲ್ಲ. ಇವಾಗ ರಜಾ ಇದ್ದರೂ ಯಾವ ಮಕ್ಳುಗಳು ಇವಾಗ ಅಜ್ಜಿ ಮನೆಗೆ, ತಾತನ ಮನೆಗೆ ಹೋಗೋಕ್ಕೂ ಯಾರೂ ರೆಡಿ ಇಲ್ಲ. ಎಲ್ಲ ಎಂಟರ್ಟೈನ್ಮೆಂಟ್ ಇಲ್ಲೇ ಇದೆ. ಫ್ರೆಂಡ್ಸ್ಗಳನ್ನೂ ಅಷ್ಟು ಅಟ್ಯಾಚ್ಮೆಂಟ್ಸ್ ಇರಲ್ಲ. ಸಿಕ್ಕಿದ್ರೂ ಇವತ್ತು ಒಂದಷ್ಟು ದಿವಸ ಇರ್ತಾರೆ, ಮತ್ತು ಆಗಲೇ ಅವ್ರು ಇರ್ತಾರೋ ಇರೋಲ್ವೋ ಗೊತ್ತಿರಲ್ಲ. ಮತ್ತು ಇನ್ನು ಸ್ವಲ್ಪ ದಿನಕ್ಕೆ ಇನ್ನೊಂದು ಸ್ವಲ್ಪ ಜನ ಫ್ರೆಂಡ್ಸು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಯಾವುದೇ ರಿಲೇಷನ್ಶಿಪ್ಗಾಗಲಿ, ಯಾವುದೇ ಒಂದು ಬಾಂಧವ್ಯಕ್ಕೂ ಒಂಥರ ಬೆಲೆ ಕಡಿಮೆ ಆಗಿಬಿಟ್ಟಿದೆ. ಇವಾಗ ನಮ್ಮ ಅಟ್ಯಾಚ್ಮೆಂಟ್ಸ್ ಪೂರ್ತಿ, ನಮ್ಮ ನಂಬಿಕೆ ಪೂರ್ತಿ, ನಮ್ಮ ಟೈಮ್ ಪೂರ್ತಿ ನಾವು ಫೋನ್ಗೆ ಕೊಡ್ತಿದ್ದೀವೇನೋ ಅಂತ ಅನ್ನಿಸ್ತಿದೆ. ಆ ಟೈಮಲ್ಲಿ ಹಂಗೆ ಇರಲಿಲ್ವಲ್ಲ. ಸೊ ನನಗೆ ಅವಾಗ ನನ್ನ ಹಸ್ಬೆಂಡೇ ಸ್ವಲ್ಪ
ಜಾಸ್ತಿ ಪ್ರಾಮುಖ್ಯತೆ ನಾನು ಕೊಡ್ತಿದ್ದೆ ಅನಿಸುತ್ತೆ ಆ ಟೈಮಲ್ಲಿ. ಸೊ ನನ್ನ ಹಸ್ಬೆಂಡ್ ಬರೋದನ್ನೇ ವೆಯ್ಟ್ ಮಾಡ್ಕೊಂಡು ಅವ್ರಿಗೋಸ್ಕರ ಟಿಫನ್ ರೆಡಿ ಮಾಡೋದಾಗ್ಬೋದು, ಮನೇಲಿ ಅಡುಗೆ ರೆಡಿ ಮಾಡೋದಾಗ್ಬೋದು, ಅವ್ರು ಬರೋಕ್ಕೋಸ್ಕರ ವೆಯ್ಟ್ ಮಾಡೋದಾಗ್ಬೋದು. ಅವಾಗ ತಾನೇ ಹೊಸ್ದಾಗಿ ಮದುವೆ ಆಗಿರೋ ಗಂಡ ಹೆಂಡತಿ ಮಧ್ಯೆ ಒಂದು ಲವಿ ಡವಿ ಹೇಗಿರುತ್ತೆ, ಅವ್ರು ಬೇಗ ಮನೆಗೆ ಬಂದರೆ ಸಾಕಪ್ಪ ಅನ್ನೋ ಕ್ಯೂರಿಯಾಸಿಟಿ ಹೇಗಿರುತ್ತೆ, ಆ ಥರದೊಂದು ಪಾತ್ರ ನಾನು ನಡೆಸ್ತಿದ್ದೀನಿ ಸರ್. ಸೊ ನೈಸ್. ಸಮರ್ಥ್ ಬ್ರೋ? ಸಾಮ್ರಾಟ್. ಸಾಮ್ರಾಟ್ ಅವ್ರು ಹೇಳ್ತಿದ್ರೇನೋ ಸೋಷಿಯಲ್ ಮೀಡಿಯಾ ಅಂತ, ನೀವೇ ನೆನ್ಪು ಬರ್ತಾ ಇದ್ರಿ. ಸೊ ಹೀರೋ ಆಗಬೇಕು ಅಂತ ಪ್ರಯತ್ನ ಪಟ್ಟು ಲಾಕ್ಡೌನಲ್ಲಿ ಒಂದು ಕಂಟೆಂಟ್ಸ್ ಮಾಡ್ತಾ ಸೊ ಫೈನಲಿ ಇವತ್ತು ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ರ. ಅದು ಮೊದಲನೇ ಹೆಜ್ಜೆ. ಎಸ್. ಹೆಂಗೆ ಅನಿಸ್ತು ಪ್ರಮೋದ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು, ಈ ಟೀಮ್ ಜೊತೆ ಇದ್ದಿದ್ದು? ಇಲ್ಲ, ಫಸ್ಟು ನನಗೆ ನಮ್ಮ ಪ್ರೊಡ್ಯೂಸರ್ ಸರ್ ಕಾಲ್ ಮಾಡಿದಾಗ ನಾನೇ ಹೀರೋ ಅಂತ ಅನ್ಕೊಂಡೆ ಫಸ್ಟು. ಆಮೇಲೆ ಸೆಕೆಂಡ್ ಹೀರೋ ನಿಮ್ದೊಂದು ಇದೆ ಕ್ಯಾರೆಕ್ಟರ್ ಇದೆ ಅಂದ ತಕ್ಷಣ ಫಸ್ಟು ಹೌದಾ ಅಂತ ಅನ್ಕೊಂಡೆ. ಆಮೇಲೆ ನಮ್ಮ ಪ್ರಮೋದ್ ಸರ್ ಅಂದ ತಕ್ಷಣವೇ ನಮ್ಮ ಮನೆಯವರೆಲ್ಲ ಹೇಳಿದ ಒಂದೇ ಮಾತು, ನಮ್ಮ ಮೇಯ್ನಾಗಿ ನಮ್ಮ ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಹೆಂಡ್ತಿ, ಶೆಟ್ರು ಗ್ಯಾಂಗಿಗೆ ಸೇರ್ಕೋ, ಹೆಂಗಾರು ಮಾಡಿ ಶೆಟ್ರು ಗ್ಯಾಂಗಿಗೆ ಸೇರ್ಕೋ. ಹೌದು, ಅದೊಂದು ತಲೆಯಲ್ಲಿ ತುಂಬಿ ಕಳಿಸ್ತಾನೆ ಇರ್ತಾರೆ ಎನಿ ಟೈಮು. ಮೇಯ್ನಾಗಿ ನಾನು ಮೂವಿಗೋಸ್ಕರನೇ ನಾನು ಬೆಂಗಳೂರಿಗೆ ಬಂದವನು. ನಾನು ಏನಾದರೂ ಒಂದು ಅಚೀವ್ ಮಾಡ್ಬೇಕು, ನಾನು ಒಬ್ಬ ಸ್ಟಾರ್ ಆಗಬೇಕು ಅಂತಲೇ ನಾನು ಬೆಂಗಳೂರಿಗೆ ಬಂದಿದ್ದು. ಬಟ್ ಸೋಷಿಯಲ್ ಮೀಡಿಯಾ ಕೈ ಹಿಡಿಯಿತು ನನಗೆ. ಮೇಯ್ನಾಗಿ ಲಾಕ್ಡೌನಲ್ಲೇ ನಾನು ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ರೀಲ್ಸ್ಗಿಂತ ಕಂಟೆಂಟ್ ಕ್ರಿಯೇಟರ್ ಆಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅಲ್ಲಿಂದ ಮೂವಿಗೆ ಬಂದವನು ಅಲ್ಲಿ ಸಿಗೋದೆ ರೀಲ್ಸ್ ಸಿಗೋದೆ, ರೀಲ್ಸಿಂದ ನನಗೆ ಮೂವಿ ಸಿಕ್ತು. ಎಸ್. ಅಂದರೆ ನೀವು ಹೇಳಿದ್ರಲ್ಲ ಎಲ್ಲರೂ ಹೇಳ್ತಾರೆ ಅಂತ ಸರ್, ಅದು ಕಾಮನ್, ಎಲ್ಲೋದ್ರೂ ಕೇಳ್ತಿರ್ತೀವಿ ಟೀಮ್ ಇರ್ಬೇಕು ಕಣೋ, ಟೀಮ್ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ, ಶೆಟ್ರದ ಒಂದು ಗ್ಯಾಂಗ್ ಇದೆ ಗೊತ್ತಾ, ಟೀಮ್ ಹಂಗಿರ್ಬೇಕು ಅಂತ. ನೀವು ಸೇರ್ಲಿಲ್ಲ ಅಂದ್ರೆ ನಿಮ್ಮನ್ನ ಈ ಟೀಮಿಗೆ ಸೇರಿಸ್ತಾರೆ, ಹೆಂಗೆ ಹೇಳಿ? ಲಾಸ್ಟ್ ಅಲ್ಲಿ ಅದಿದೆಯಲ್ಲ ಜನ ಸೇರಿಸ್ಬಿಡ್ತಾರೆ. ಆಲ್ರೆಡಿ ಸುಮಾರು ಜನ ಇಂಟರ್ವ್ಯೂಸ್ ಅಲ್ಲಿ ನಿನ್ನೆ ಮೊನ್ನೆ ಎಲ್ಲ ಮಾತಾಡ್ತಾ ಪ್ರೆಸ್ ಮೀಟ್ ಅಲ್ಲೂ ಕೂಡ ಸುಮಾರು ಜನ ಸಿಗ್ದವ್ರು ಎಲ್ಲರೂ ಅದನ್ನೇ. ಲಾಸ್ಟ್ ಒಂದು ಜೆ ಶೆಟ್ಟಿ ಅವ್ರ ಜೊತೆ ಸಿನಿಮಾ ಹೌದೌದು, ಎಲ್ರು ಯಾರು ಶೆಟ್ಟಿ ಅಂತ ಸರ್ನೇಮ್ ಬರಂಗಿಲ್ಲ. ನಮ್ ಚಂದನ್ ಶೆಟ್ಟಿಯಿಂದ ಹಿಡಿದು ಎಲ್ಲಾ ಶೆಟ್ರನ್ನು ನಮ್ ಶೆಟ್ರನ್ನೇ ಮಾಡ್ಬಿಡ್ತಾರೆ. ಎಲ್ಲ ಗ್ಯಾಂಗ್ ಕಂಡ್ರ ನೀವು ಅಂತ ನಾನು ಅದಕ್ಕೆ ಹೇಳ್ತಿದ್ದೆ, ಯಾವ ಗ್ಯಾಂಗು ಇಲ್ಲ ಏನು ಇಲ್ಲ. ಅಂದ್ರೆ ನಮ್ಗೆ ಸಿ ಎನಿ ಫಿಲಮ್ ಟೀಮ್ ಅವ್ರೆಲ್ರಿಗೂ ಅವ್ರವ್ರದೇ ಆದ ಒಂದು ಸಣ್ಣ ಸ್ನೇಹಿತರ ಬಳಗ ಇರುತ್ತೆ. ಅದೇ ತರ ನಮ್ ಬಳಗನೂ ಇದೆ. ಬಟ್ ಕಾಮನ್ ಆಗಿ ಶೆಟ್ಟಿ ಅನ್ನೋ ಒಂದು ಟ್ಯಾಗ್ ನೇಮ್ ಇದೆಯಲ್ಲ, ಹಂಗ ಸರ್ನೇಮು, ಹಂಗಾಗಿ ಅದು ಗ್ಯಾಂಗ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಇಲ್ಲಾಂದ್ರೆ ಆ ಥರದ್ದೇನೂ ಇಲ್ಲ. ಸುಮಾರು ಜನ ಕೇಳಿದ್ರು ಇವನ್ನ ಹೀರೋ ಮಾಡಕ್ಕೆ ನೀವೇ ಪ್ರಪೋಸ್ ಮಾಡಿದ್ದಂತೆ ಅಂತ. ನಾನು ಅದಕ್ಕೆ ಹೇಳಿದೆ, ನಾನು ಶೂಟ್ಗೆ ಹೋದಾಗ ಫಸ್ಟ್ ಡೇ ಇವ್ನು ನೋಡಿದಾಗ ನೀನೆಲ್ಲ ನೋಡಿದ್ದೀನಿ ಸರ್, ಅದೇ ಸೋಷಿಯಲ್ ಮೀಡಿಯಾ ಅಂತ ಮಾಡ್ತಾರಲ್ಲ ಸರ್ ಅಂತ ಯಾರೋ ಅಂದ್ರು ಪಕ್ಕದಲ್ಲಿ. ಕರೆಕ್ಟ್, ನಿಮ್ದೆಲ್ಲ ಸುಮಾರು ವಿಡಿಯೋಸ್ ನಾನು ನೋಡಿದ್ದೀನಿ ಕಣ, ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಆದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ಅವನ ಹೆಸರು ಕೇಳಲಿಲ್ಲ ನಾನು. ಅವಾಗ ಸ್ವಲ್ಪ ಹೊತ್ತು ಆದ್ಮೇಲೆ ಯಾರೋ ಕರಿಬೇಕಾರೆ ಸಾಮ್ರಾಟ್ ಶೆಟ್ಟಿ ಅವ್ರು ಇಲ್ಲಿದ್ದಾರೆ ಕರೀರಿ, ಶೆಟ್ಟಿನಾ ನಾನು, ನನಗೆ ಅಲ್ಲಿ ತನಕ ನನಗೂ ಗೊತ್ತಿರಲಿಲ್ಲ ಅವನ ಹೆಸರು. ಸೊ ಬಟ್ ನೋಡೋರ್ಗೆ ಹೆಂಗೆ ಅಂದ್ರೆ ಮೋಸ್ಟ್ಲಿ ಪ್ರಮೋದ್ ಶೆಟ್ರೆ ಸಾಮ್ರಾಟ್ನ ಕರ್ಕೊಂಡ್ಬಂದ್ರು, ಇಂಟ್ರೊಡ್ಯೂಸ್ ಮಾಡಿಸಿದ್ರು ಸಿನಿಮಾಗೆ ಬರ್ಲಿ ಅಂತ. ಸೊ ಆ ಥರದ್ದು ಯಾವುದೇ ಕೈ ಚಳಕ ನನ್ನ ಕಡೆಯಿಂದ ನಡೆದಿಲ್ಲ. ಅದೇನೇ ಇದ್ರು ಅವ್ನ ಪರಿಶ್ರಮ. ನೀವು ಮ್ಯಾನೇಜರ್ ಆಗಿ ಪ್ರೊಡಕ್ಷನ್ ಮ್ಯಾನೇಜರು, ಕಾಸ್ಟಿಂಗ್ ಮ್ಯಾನೇಜರ್ ಎಲ್ಲ ಬೇರೆ ಆಗಿರ್ತೀರಲ್ಲ ಸರ್, ಅದು ಬಂದ್ರು ಬರುತ್ತೆ ಆ ಡೌಟ್. ಬಟ್ ಅದು ಒಂದು ಪ್ರೈಡ್ ಅಲ್ವಾ ಸರ್? ಎಲ್ಲರೂ ಹೇಳ್ತಿರ್ತಾರಲ್ವಾ ಇದ್ರೆ ಟೀಮ್ ಈ ತರ ಇರಬೇಕು ಅನ್ನೋದು, ಯಾವಾಗಲೂ ಖುಷಿ. ನಮ್ಮಷ್ಟೇ ಚೆನ್ನಾಗಿ ಬೇರೆ ತಂಡಗಳು ಇದೆ. ಪುಟ್ಟಣ್ಣ ಕಣಗಾಲ್ ಸರ್ ಕಾಲದಿಂದನೂ ಇವತ್ತರವರೆಗೂ ನಮ್ಮಷ್ಟೇ ನಮ್ಗಿಂತಾನೂ ಬೆಟರ್ ಆಗಿರೋ ಸುಮಾರಷ್ಟು ತಂಡಗಳಿದೆ, ಇಲ್ಲ ಅಂತ ಹೇಳಲ್ಲ. ಇವತ್ತಿನ ಜನ್ರೇಷನ್ಗೆ ಮೇ ಬಿ ನಮ್ಮ ಸಿನಿಮಾಗಳು ಭಾಳ ಇಷ್ಟ ಆಗ್ತಿದೆ. ನಾವು ಹೇಳೋ ಕಥೆಯ ರೀತಿ, ನಾವು ಕಥೆನ ಹೇಳ್ತಿರೋ ರೀತಿ ಇಷ್ಟ ಆಗ್ತಿದೆ ಅನ್ಸುತ್ತೆ. ಅದಕ್ಕೋಸ್ಕರ ಭಾಳ ಖುಷಿ ಇದೆ. ಆ್ಯಂಡ್ ಎಸ್, ಪ್ರತಿಯೊಂದು ವರ್ಷಕ್ಕೂ 10 ವರ್ಷಕ್ಕೊಂದು ಡೆಕೇಡ್ ಚೇಂಜ್ ಆಗುತ್ತೆ, ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಬಟ್ ಇವಾಗ ಜನ್ರೇಷನ್ ತುಂಬಾ ಫಾಸ್ಟ್ ಆಗ್ಬಿಟ್ಟಿದೆ. 2 ವರ್ಷಕ್ಕೆ ಒಂದು ಡೆಕೇಡ್ ಚೇಂಜ್ ಆಗ್ತಾ ಇದೆ. ಇವಾಗ 10 ವರ್ಷದ ತನಕ ಕಾಯ್ಬೇಕಾಗಿಲ್ಲ. ಜನರ ಮೆಂಟಾಲಿಟಿ ಇವಾಗ ಕೊರಿಯನ್ ಫಿಲ್ಮ್ಸ್ ನೋಡ್ತಿದ್ದಂಗೆ ಎಲ್ಲರೂ 10 ವರ್ಷ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಈಗ ನಾವು ಮಾಡಿದ್ರೆ ಸಿನಿಮಾ ಹಿಂಗೆ ಮಾಡಬೇಕು ಅಂತ. ಅಂದ್ರೆ ಒಂದು ಜನ ಏನ್ ತಿಳ್ಕೊಬೇಕು ಅಂದ್ರೆ, ಯಂಗರ್ ಜನರೇಷನ್ ಹೋಗ್ತಾ ಹೋಗ್ತಾ ಅವ್ರಿಗೂ ಅರ್ಥ ಆಗುತ್ತೆ. ಮೋಸ್ಟ್ಲಿ ನಮ್ಮ ಸ್ಟೇಜ್ ಆದಾಗ ಅವ್ರಿಗೂ ಗೊತ್ತಾಗುತ್ತೆ, ನಾವು ಹಂಗೆ ಇದ್ವಿ ನಾವು ಅವಾಗ. ಯಾವುದೇ ದೇಶಕ್ಕೆ ಹೋಗಿ ಯಾವುದೇ ಭಾಷೆಯ ಸಿನಿಮಾನ ನೋಡಿ, ನಮ್ಮ ದೇಶದಲ್ಲಿರುವಷ್ಟು ಎಮೋಷನಲ್ ಕಂಟೆಂಟು ನಿಮ್ಗೆ ಬೇರೆ ಯಾವುದೇ ಭಾಷೆಯಲ್ಲಿ ಸಿಗಲ್ಲ. ನಮ್ಮಲ್ಲಿ ಭೂಮಿಗೂ ಕೂಡ ತಾಯಿ ಅಂತ ಹೇಳ್ತೀವಿ, ಹೆಂಡತಿಗೂ ಕೂಡ ಲಕ್ಷ್ಮಿ ಅಂತ ಹೇಳ್ತೀವಿ, ಮಗಳು ಹುಟ್ಟಿದ್ರೆ ಅವಳು ಲಕ್ಷ್ಮಿ ಅಂತ ಹೇಳ್ತೀವಿ. ಬೇರೆ ಯಾವುದೇ ದೇಶದಲ್ಲಿ ನಿಮಗೆ ಹೆಣ್ಣಿಗೆ ಇಷ್ಟರ ಮಟ್ಟಿನ ಪ್ರಾಮುಖ್ಯತೆನೂ ಇಲ್ಲ, ಅಷ್ಟರ ಮಟ್ಟಿನ ಎಮೋಷನಲ್ ಸೀನ್ಸ್ಗಳನ್ನು ಬರೆಯೋಕ್ಕೆ ಸಾಧ್ಯ ಇಲ್ಲ ಅವ್ರು ಯಾರು. ಆ ಥರದ ಒಂದು ಎಮೋಷನ್ಸ್ ಇರೋವಂಥ ನಮ್ಮ ಇಂಡಿಯನ್ ಇಂಡಸ್ಟ್ರಿ ಏನಿದೆಯಲ್ಲ, ಸೊ ನಮ್ಮ ಕಡೆಗೆ ಎಲ್ಲರೂ ತಿರುಗಿ ನೋಡ್ತಾರೆ, ನಾವು ಯಾರನ್ನೂ ತಿರುಗಿ ನೋಡ್ಬೇಕಾಗಿಲ್ಲ ಅನ್ನೋದು ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್.
ಸರ್ ಅಂದ್ರೆ ಇದು ಯಾವಾಗ ಸ್ಟಾರ್ಟ್ ಆಗಿದೆ ಅಂದ್ರೆ ಲಾಫಿಂಗ್ ಬುದ್ಧ? ಲಾಫಿಂಗ್ ಬುದ್ಧ ಅನೌನ್ಸ್ ಆಗಿತ್ತು. ಲಾಫಿಂಗ್ ಬುದ್ಧ ಶೂಟ್ ಸ್ಟಾರ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಇದ್ದಾಗ ಮಧ್ಯದಲ್ಲಿ ನಾನು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೆ. ಆ ಸಿನಿಮಾ ಇನ್ನೂ ನಾವು ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ವಿ ಸಮ್ ಆಫ್ ದ ರೀಸನ್ಸ್. ಆ ಸಿನಿಮಾ ಶೂಟ್ ನಡಿಬೇಕಾದ್ರೆ ಸೆಟ್ಟಿಗೆ ಬಂದು ಮಾತಾಡಿದಂಥ ಸಿನಿಮಾ ಇದು. ನಾನು ಆವಾಗಲೇ ಹೇಳಿದೆ, ಅಂದರೆ ನಾನು ಯೂಶಲಿ ಕೇಳ್ತಿರ್ತೀನಿ ಯಾರು ಬಂದು ಕತೆ ಹೇಳಿದ ತಕ್ಷಣ ಫಸ್ಟ್ ಕ್ವಶನ್ ನಂದೇನು ಅಂದರೆ, ಸರ್ ಇದರಲ್ಲಿ ಲೀಡ್ ಯಾರು ಸರ್ ಅಂತ. ಸರ್ ನೀವೇ ಲೀಡು. ನಾನೇ ಲೀಡ? ಹೌದಾ, ಗ್ಯಾರಂಟಿನಾ ಅಂತ. ಅಂದರೆ ನಾನು ಆಗಬಾರ್ದು ಅಂತಲ್ಲ, ನಿಮ್ಮ ತಲೆಯಲ್ಲಿ ಅದು ಕಾನ್ಫಿಡೆನ್ಸ್ ಇದೆಯಾ ಅಂತ ಫಸ್ಟ್ ನಾನು ಕನ್ಫರ್ಮ್ ಮಾಡ್ಕೊಳ್ಳೋದು. ನನಗೋಸ್ಕರ ನಾನು ಕೇಳಿದ್ದಲ್ಲ. ಎನಿ ಫಿಲಮ್ಸ್ ನಾನು ಇವತ್ತವರೆಗೂ ಏನು ಹೀರೋ ಆಗಿ ಮಾಡಿದ್ದೀನಿ, ನಾನು ಹೀರೋ ಆಗಬೇಕು ಇದರಲ್ಲಿ, ನಾನು ಹೀರೋ ಆಗಿ ಮಾಡ್ತೀನಿ, ನನಗೋಸ್ಕರ ಒಂದು ಕತೆ ಬರೀರಿ, ಯಾರಿಗೂ ಇವತ್ತವರೆಗೂ ನಾನು ಕೇಳಿದವನಲ್ಲ. ಸೊ ಅವರಾಗೆ ಬಂದಾಗ ನನ್ನ ತಲೆಯಲ್ಲಿ ಒಂದು ಡೌಟ್ ಇರುತ್ತದು, ಹೌದಾ ಗ್ಯಾರಂಟಿನ ನಾನೇನಾ ಹೀರೋ, ಕನ್ಫರ್ಮಾ ನಿಮಗೆ ಅಂತ. ಹೌದೌದು ಸರ್ ನೀವೇ ಮಾಡ್ಬೇಕಂದಾಗ ಓಕೆ ಅದು. ಆ್ಯಂಡ್ ಪೊಲೀಸ್ ಅಂದಾಗ ಫಸ್ಟ್ ಫೋನ್ ಕಾಲ್ ಬಂದು, ಸರ್ ಏನು ಕ್ಯಾರೆಕ್ಟರ್ ಅಂದೆ, ಪೊಲೀಸ್ ಅಂದಾಗ ಇಲ್ಲ ಮಾಡಲ್ಲ ಅಂದ್ಬಿಟ್ಟಿದ್ದೆ ನಾನು ಡೈರೆಕ್ಟಾಗಿ. ಆಮೇಲೆ ಅಣಜಿ ಸರ್ ಫೋನ್ ಮಾಡಿದ್ರು. ಅವ್ರು ಫೋನ್ ಮಾಡಿ ಏನು ಶೆಟ್ರೆ ಮಾಡಲ್ಲ ಅಂದ್ರಂತೆ ಅಂತ. ಆ್ಯಂಡ್ ಅಣಜಿ ನಾಗರಾಜ್ ಎಲ್ರಿಗೂ ಗೊತ್ತಿರೋದು, ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು. ಸೊ ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು ಆಯ್ತು ಸರ್ ಕತೆ ಕೇಳ್ತೀನಿ ಅಂತ ಹೇಳಿ ಕೇಳಿದಾಗ ಖುಷಿ ಆಯ್ತು ನನಗೆ. ಕತೆ ಕೇಳಿದಾಗ ಖುಷಿ ಆಯಿತು. ಅಂದರೆ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ತುಂಬ ಕರಪ್ಟೆಡ್ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ, ಅಥವಾ ತುಂಬ ಕಾಮಿಡಿ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಟ್ ದ ಸೇಮ್ ಟೈಮ್ ಮೊನ್ನೆ ರೀಸೆಂಟಾಗಿ ಲಾಫಿಂಗ್ ಬುದ್ಧ ಮಾಡಿದ್ದು ತುಂಬ ಸೆಟಲ್ ಪೊಲೀಸ್ ಆಫೀಸರ್, ಅಂದರೆ ತುಂಬ ರಿಯಾಲಿಟಿಗೆ ಹತ್ರ ಇರುವಂತಹ ತುಂಬ ಮುಗ್ಧ ಪೊಲೀಸ್ ಆಫೀಸರ್ನು ಮಾಡಿದ್ದೀನಿ. ಈ ಕತೆ ಕೇಳಿದಾಗ ಇದೇನೋ ಸ್ವಲ್ಪ ಚಾಲೆಂಜಿಂಗ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಸೋಂಬೇರಿ, ಡ್ಯೂಟಿ ಬೇಡ, ಕೆಲಸ ಬೇಡ, ಯೂನಿಫಾರ್ಮ್ ಬಿಸಾಕಿದ್ರೆ ಸಾಕು, ಓಡೋಗಿ 8 ದಿವಸಕ್ಕೆ ಟೈಮ್ ಪಾಸ್ ಮಾಡಬೇಕು, ಈ ಥರದ್ದೇನೋ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಇದು ಮಜಾ ಇದೆ, ಇದನ್ನು ಮಾಡೋಣ, ಟ್ರೈ ಮಾಡೋಣ, ಯಾಕಂದರೆ ಇದು ಮಾಡಿಲ್ಲ ಇವತ್ತರೆಗೂ. ಸೊ ಆ ಥರದಲ್ಲಿ ಇದು ಓಕೆ ಆಗಿದ್ದು ಸಿನಿಮಾ ಕತೆ ಬಂದಾಗ. ಆ್ಯಂಡ್ ಎಲ್ಲರೂ ಎಕ್ಸ್ಪೀರಿಯನ್ಸ್ ಟೀಮೇ ಇದ್ದಾರೆ, ಇನ್ಕ್ಲೂಡಿಂಗ್ ಪ್ರೊಡ್ಯೂಸರ್ ಪ್ರಕಾಶ್ ಅವರು ಇರ್ಬೋದು. ಸುಮಾರಷ್ಟು ಸಿನಿಮಾಗಳ ಮ್ಯಾನೇಜರಾಗಿ ಕೆಲಸ ಮಾಡಿ, ಪ್ರೊಡಕ್ಷನ್ ಡಿಸೈನರಾಗಿ ಕೆಲಸ ಮಾಡಿ ಬಂದವರು ಅವರು. ಸೊ ಅಣಜಿ ನಾಗರಾಜ್ ಸರ್ ಭಾಳ ಸುಮಾರು ವರ್ಷಗಳಾದಮೇಲೆ, ಶೆಟ್ರೆ ನೀವು ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಾನೇ ಕ್ಯಾಮ್ರಾ ಮಾಡ್ತೀನಿ ಅಂತ ಮತ್ತೆ ಕ್ಯಾಮ್ರಾ ಹಿಡಿದ್ರು. ರಾಜಶೇಖರ್ ಅವರು ಸುಮಾರಷ್ಟು ಸಿನಿಮಾಗಳಿಗೆ ಡೈಲಾಗ್ ಬರೆದು, ಹಾಡುಗಳನ್ನ ಬರೆದು, ಕತೆಗಳನ್ನು ಬರ್ಕೊಂಡು ಬಂದವರು. ಸೊ ಹಾಗಾಗಿ ಅವ್ರಿಗೂ ಒಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ ಇಂಡಸ್ಟ್ರಿಯಲ್ಲಿ. ಸೊ ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಮಧ್ಯದಲ್ಲಿ ನಾನೊಬ್ಬ ಹೊಸವ ಈ ಸಿನಿಮಾಗೆ. ಸರ್ ನೀವು ಹಂಗಂದ್ರೆ ಇವರೆಲ್ಲ ಏನು ಅನ್ಬೇಕು ಅಂದರೆ ಸರ್ ಲಾಫಿಂಗ್ ಬುದ್ಧ ಟೈಮಲ್ಲಿ ಅಂದರೆ ಆ ಶೂಟ್ಗೆ ಇದ್ದಾಗ ತುಂಬ ಲೇಟ್ ಆಯ್ತು ಅಂದರೆ ಅದೇ ಕಾಸ್ಟ್ಯೂಮ್ ಕೊಡ್ರೆ 1-2 ಸ್ಟಾರ್ ಒಂದೇ ಕೊಡ್ರಿ, ಹಾಕೊಂಡು ಹೋಗ್ಬಿಡ್ತೀನಿ ಅಂತ. ಹಂಗೆ ಮಾಡಕ್ ಹೋದ್ರೆ ನಾನು ದಿನ ಮನೆಗೆ ಅದನ್ನ ಹಾಕೊಂಡು ಹೋಗ್ಬೋದು. ಇನ್ನೂ ಈಸಿ ಆಗುತ್ತೆ ಸರ್. ಇಲ್ಲ, ನನಗೆಲ್ಲ ತುಂಬಾ ಜನ ಕೇಳ್ತಿರ್ತಾರೆ, ನನ್ನ ಟೀಮಲ್ಲೇ ಕೇಳ್ತಿರ್ತಾರೆ, ಕಾಕಿ ಬಟ್ಟೆನ ಹೊಲಿಸಿ ಮನೇಲಿ ಏನಾದ್ರು ಇಟ್ಕೊಂಡ್ಬಿಟ್ಟಿದ್ಯಾ ಹೆಂಗೆ ಹೆಂಗೆ ಅಂತ. ನಾನು ಅದಕ್ಕೋಸ್ಕರನೇ ಹೊಲಿಸಿಲ್ಲ, ಯಾಕಂದ್ರೆ ಕೇಳಿದ್ದೆ. ಅಂದ್ರೆ ಬೇರೆ ನಟರು ತುಂಬ ಮುಂಚೆ ನೀವು ಹೇಳ್ದಂಗೆ ಸಾಯಿ ಕುಮಾರ್ ಸರ್ ಆಗಿರ್ಬೋದು, ದೇವರಾಜ್ ಸರ್ ಆಗಿರ್ಬೋದು, ಅವಿನಾಶ್ ಅವ್ರು ಆಗಿರ್ಬೋದು, ಕಂಟಿನ್ಯೂಸ್ ಆಗಿ ಅವರೆಲ್ಲ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ಬೇಕಾದ್ರೆ ನಮ್ಮ ಕಾಸ್ಟ್ಯೂಮರ್ಗಳೇ ಹೇಳಿದ್ದು, ಸರ್ ಅವ್ರದ್ದೊಂದು ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಅವ್ರು ಹೊಲ್ಸಿ ಇಟ್ಕೊಂಡ್ಬಿಡೋರು ಸರ್, ಎಲ್ಲಾ ಸಿನಿಮಾಗೂ ಅದು ನಾವು ಸ್ಟಾರ್ ಚೇಂಜ್ ಮಾಡ್ತಾ ಇದ್ವಿ ಸರ್ ಅಂತ. ನಾನು ಅದಕ್ಕೆ ಹೇಳಿದೆ, ಅದಕ್ಕೆ ನಾನು ಹೊಲ್ಸಲ್ಲ ಅಂತ. ನನ್ಗೆ ಆ ಥರ ಬ್ರ್ಯಾಂಡ್ ಆಗೋದು ಬೇಡ, ಸೊ ನಾನು ಅದಕ್ಕೆ ಹೊಲ್ಸಲ್ಲ, ನಾನು ಹೊಲ್ಸೋದೇ ಇಲ್ಲ ಅಂತ ಕೂತಿದ್ದೆ. ಆಮೇಲೆ ರಿಷಬ್ ರೀಸೆಂಟಾಗಿ ಎಲ್ಲ ಇಂಟರ್ವ್ಯೂಸಲ್ಲೂ ಹೇಳ್ತಾ ಇದ್ದ, ತಮಾಷೆ ಮಾಡ್ತಿದ್ದ ನನಗೆ, ಪ್ರಮೋದ್ ಶೆಟ್ರಿಗೆ ಅಡ್ವಾನ್ಸ್ ಕೊಡಕ್ಕೆ ಯಾರು ಕ್ಯಾಶ್ ತಗೊಂಬರಲ್ಲ, ಒಂತಾನು ಕಾಕಿ ಬಟ್ಟೆ ತಗೊಂಡ್ಬರ್ತಾರೆ. ಹಂಗಾಗಿದೆ. ಬಟ್ ಹೇಳದ್ನಲ್ಲ, ಮೈ ಮೇಲಿರೋ ಬಟ್ಟೆ ಕಾಕಿ ಆಗಿರ್ಬೋದು, ಬಟ್ ಒಳಗಿರೋ ವ್ಯಕ್ತಿ ಪ್ರತಿ ಕ್ಯಾರೆಕ್ಟರ್ಗೂ ಬದಲಾಗ್ತಾನೆ ಇರಬೇಕಾಗುತ್ತೆ. ಎಸ್ ಮ್ಯಾಮ್, ಅಂದರೆ ಸರ್ ಹೇಳಿದ್ರು ಇಷ್ಟು ಜನ ಎಕ್ಸ್ಪೀರಿಯನ್ಸ್ ಇರುವಂತಹ ತಂಡ, ಸೊ ಅವ್ರ ಜೊತೆ ಸರ್ ಇದ್ದಾರೆ, ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಹೆಂಗಿತ್ತು ವಿತ್ ಪ್ರಮೋದ್ ಸರ್? ನನಗೆ ಫಸ್ಟ್ ಸ್ಟಾರ್ಟಿಂಗ್ 1-2 ದಿವಸ ತುಂಬ ಭಯ ಆಗ್ತಿತ್ತು. ಇದು ದೊಡ್ಡ ಜವಾಬ್ದಾರಿ, ಇವ್ರ ಮುಂದೆ ಎಲ್ಲ ನಿಂತ್ಕೊಂಡು ಆ್ಯಕ್ಟ್ ಮಾಡಬೇಕಂದ್ರೆ ಸುಮ್ಮನೆ ಕಡಿಮೆ ಕೆಲಸ ಅಲ್ಲ ಅದು. ಚಿಕ್ಕ ಪುಟ್ಟ ತಪ್ಪು ಮಾಡಿದ್ರು ಪಕ್ಕ ಉಗಿಸ್ಕೊಳ್ಳೋದು ಗ್ಯಾರಂಟಿ, ಎಲ್ಲರ ಮುಂದೆ ಬೈಸ್ಕೋತೀನಿ ಅಂತ. ಮೇಕಪ್ ಆದಾಗಲೂ ಆರಾಮಾಗಿದ್ದೆ, ಎಲ್ಲ ಆಯಿತು. ಇನ್ನು ಸ್ವಲ್ಪ ಹೊತ್ತು ಟೇಕ್ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ಸೀನ್ ಬಂದೆ, ತರಕಾರಿ ಕಟ್ ಮಾಡೋ ಸೀನ್ ಇತ್ತು. ಕೈಯಲ್ಲಿ ಚಾಕು ಬೇರೆ ಕೊಟ್ಬಿಟ್ಟಿದ್ದಾರೆ, ನನಗೆ ಕಟ್ ಮಾಡೋಕ್ಕೂ ಆಗ್ತಿಲ್ಲ, ಹಿಡ್ಕೊಂಡು ಹಿಂಗೆಲ್ಲ ಮಾಡ್ತಿದ್ದೀನಿ. ಫುಲ್ ಎದುರುಬಿಟ್ಟಿದ್ದೆ ನಾನು. ಸರ್ ಬಂದ್ಬಿಟ್ಟು ಆರಾಮಾಗಿ ಮಾಡಿ, ಯಾಕೆ ಎದುರ್ಕೋತಿದ್ದೀರಾ, ಏನಾದರೂ ವಾಯ್ಸ್ ಜಾಸ್ತಿ ಆಯ್ತಾ ನಂದು, ಇಲ್ಲ ನಾನು ನೋಡಿದಿರ್ತಿದ್ದೀರಾ? ಯೂಶಲಿ ನಾನು ಮಾತಾಡಿದ ತಕ್ಷಣ ಒಬ್ರಿಗೆ ಒಂದ್ಸರಿ ಫಸ್ಟ್ ಟೈಮ್ ಮೀಟ್ ಮಾಡಿದವ್ರಿಗೆ ಇವ್ನು ಯಾಕೆ ಗುರು ಹೊಡಿತಾನ ಅಂತ ಅಂದ್ರೆ ನಾವು ನೋಡೋರ್ಗೆಲ್ಲ ವಿಲನ್ ತರನೇ ಕಾಣಿಸ್ತಿರ್ತೀವಿ. ಅದಕ್ಕೆ ಕೇಳಿದೆ, ವಾಯ್ಸ್ ಏನಾದ್ರು ಜಾಸ್ತಿ ಆದ್ರೆ ನಾ ಕಡಿಮೆ ಮಾಡ್ಕೊಂಡು ಮಾತಾಡ್ತೀನಿ ಹೇಳಿ. ಆಮೇಲೆ ಸ್ಟಾರ್ಟಿಂಗ್ ಸ್ವಲ್ಪ ಅಷ್ಟು ಭಯ ಆಯಿತು ಅಷ್ಟೇ. ಆಮೇಲೆ ಸಿಕ್ಕಾಬಟ್ಟೆ ಕಂಫರ್ಟಬಲ್ ಆಗಿದ್ರು ಇವರು. ನಾನು ಅಂದ್ಕೊಂಡಿದ್ದೆ ಸೆಟ್ ಫುಲ್ಲು ಸ್ಟ್ರಿಕ್ಟ್ ಇರುತ್ತೆ, ಫುಲ್ ಸೈಲೆಂಟಾಗಿರ್ತಾರೆ ಎಲ್ಲರೂ, ಟೇಕ್ ಇದ್ದಾಗ ಅಷ್ಟೇ ಸೌಂಡ್ ಮಾಡಬೇಕು, ಮೊಬೈಲ್ ಮುಟ್ಟೋಕ್ಕೂ ಅವಕಾಶ ಇರಲ್ಲ ಪಕ್ಕ, ಹೀಗೆಲ್ಲ ಇತ್ತು ನನ್ನ ತಲೆಯಲ್ಲಿ. ಬಟ್ ಅದೆಲ್ಲ ಉಲ್ಟಾ. ಅಲ್ಲಿ ಸರ್ ಆರಾಮಾಗಿರ್ತಾಯಿದ್ರು, ಎಲ್ಲರಿಗೂ ಎಷ್ಟು ಕಂಫರ್ಟ್ ಝೋನ್ ಮಾಡಿಕೊಟ್ಟಿದ್ರು ಅಂದರೆ
ನಾವು ಒಬ್ರು ದೊಡ್ಡ ಸ್ಟಾರ್ಗಳ ಜೊತೆ ಆ್ಯಕ್ಟ್ ಮಾಡ್ತಿದ್ದೀವಿ, ನಾವು ಇಂಥ ಒಳ್ಳೆ ಟೀಮಲ್ಲಿ ಇದ್ದೀವಿ, ಇದೇನೋ ಫೀಲೇ ಆಗ್ತಿರಲ್ಲ, ಮನೇಲಿ ಇದ್ದೀವಿ ಅನ್ನೋದಾಗ್ಬಿಟ್ಟಿತ್ತು. ಎಲ್ಲದಕ್ಕಿಂತ ಹೆಚ್ಚಾಗಿ ಅಲ್ಲಿ ಒಂದೇ ಮನೇಲಿ ಎಲ್ಲರೂ ಸ್ಟೇ ಆಗಿದ್ವಿ, ಅದೇ ಮನೇಲಿ ಸ್ಟೇ, ಅದೇ ಮನೇಲಿ ಶೂಟು. ಅದು ನಮ್ಗಿನ್ನ ಪ್ಲಸ್ ಆಯಿತು. ಹೆಂಗಿರ್ತಿತ್ತು ಅಂದರೆ ನಮ್ಮ ರೂಮ್ ಇರ್ತಾಯಿತ್ತು, ನನ್ನ ಸೀನ್ ಇಲ್ಲ ಅಂದರೆ ಕಾಸ್ಟ್ಯೂಮ್ಸ್ ಎಲ್ಲ ಆರಾಮಾಗಿ ಹೋಗಿ ರೂಮಲ್ಲಿ ಕುತ್ಕೋತಾ ಇದ್ವಿ, ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೋತಾ ಇದ್ವಿ. ಮತ್ತು ಇಲ್ಲಿ ನಾವು ಸೆಟ್ಗೆ ಹೋಗಿದ್ದೀವಿ, ಇಲ್ಲಿಂದ ಇನ್ನೊಂದು ಪ್ಲೇಸ್ಗೆ ಅಂತ ಅನ್ನೋ ಫೀಲೇ ಇರಲಿಲ್ಲ ಸರ್. ಅಷ್ಟು ಆರಾಮಾಗಿತ್ತು. ಮತ್ತು ಎಲ್ಲ ಶೇಡಲ್ಲೂ ನಾನು ಇದರಲ್ಲಿ ಕಾಣಿಸ್ಕೋಬೋದಾಗಿತ್ತು. ಒಂದು ಹಳ್ಳಿ ಹುಡುಗಿ ಶೇಡಲ್ಲೂ ಕಾಣಿಸಿದ್ದೀನಿ, ಸ್ವಲ್ಪ ಮಾಡರ್ನ್ ಆಗಿ ಸಾಂಗಲ್ಲೂ ಕಾಣಿಸಿದ್ದೀನಿ. ಎರಡೆರಡು ಅವಕಾಶ, ತುಂಬ ಖುಷಿ ಆಗ್ತಿದೆ ನಂಗೆ ಇಂಥ ಒಳ್ಳೆ ಟೀಮಲ್ಲಿ ಕೆಲಸ ಮಾಡಿರೋದು. ಸೊ ನೈಸ್. ಅಂದರೆ ನೀವು ಕಂಟೆಂಟ್ಸ್ ಮಾಡ್ತೀರಾ, ಬಟ್ ಕಂಟೆಂಟ್ ನೀವು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀರಾ. ಹೌದು. ಬಟ್ ಕಂಟೆಂಟ್ ಮಾಡೋದು ಬಿಟ್ಟು ಇದು ಬೇರೆನೇ ಹೊಸ ಪ್ರಪಂಚ. ಹೌದು. ಸಿನಿಮಾ ಇದು ಹೆಂಗಿತ್ತು ಶೂಟಿಂಗಲ್ಲಿ? ಆ್ಯಕ್ಚುಲಿ ಹೆಂಗೆ ಅಂದರೆ ಇವಾಗ ನಾವು ರೀಲ್ಸ್ ಎಲ್ಲ ಮಾಡ್ತೀವಲ್ಲ, ನಾವೇ ದೊಡ್ಡ ಆ್ಯಕ್ಟ್ರ್ ಥರ ಓಡಾಡ್ತಿರ್ತೀವಿ. ಎಲ್ಲ ಈಸಿ, ನಾವೇ ಆ್ಯಕ್ಟ್ರು ಅಂತ, ಯಾಕಂದ್ರೆ ರೀಲ್ಸಲ್ಲಿ ಮಾಡಿರ್ತೀವಲ್ಲ, ಎಲ್ಲ ಈಸಿ ಅನ್ಕೊಂಡು ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು ಪ್ರಪಂಚ ಏನು ಅಂತ. ಸಿನಿಮಾ ಇಂಡಸ್ಟ್ರಿನೇ ಬೇರೆ, ಇದು ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಈಗ ನನಗೂ ಅಷ್ಟೇ, ಫಸ್ಟ್ ಸೀನು ನಾನು ಆ್ಯಕ್ಟ್ ಮಾಡಬೇಕಾದ್ರೆ ಪ್ರಮೋದ್ ಸರ್ ಜೊತೆನೇ ಫಸ್ಟ್ ಸೀನ್ ಇದ್ದಿದ್ದು ನಂದು. ಅವರು ಬಂದರು, ಒಂದು ಸೀನ್ ಇದೆ, ನೀನೇ ನಾ ಮೂರ್ತಿ ಅಂತಾರೆ. ಆ್ಯಕ್ಚುಲಿ ನಾನು ಏನೋ ಒಂದು ಹೇಳಬೇಕು ಅಂದರೆ ನಾನು ಮೂರ್ತಿ ಅಲ್ಲ ಅಂತ ಅವರಿಗೆ ಇದು ಮಾಡಬೇಕಷ್ಟೇ, ಅವ್ರ ತಲೆಗೆ ತುಂಬಬೇಕು. ನೀನೇ ನಾ ಮೂರ್ತಿ, ಸರ್ ನಾನೇ ಮೂರ್ತಿ ಅಂದ್ಬಿಟ್ಟಿದ್ದೆ ನಾನು. ಕಟ್ ಸರ್ ನಿಮ್ದು ಬೇರೆ ಡೈಲಾಗ್ ಸರ್, ನೀವು ಮೂರ್ತಿ ಅಲ್ಲ ಅನ್ಬೇಕು ಅಂದಾಗ, ಮಗ ತಲೆ ಕೆಡ್ಸ್ಕೊಬೇಡ, ಸೆಟಲಾಗಿ ಆ್ಯಕ್ಟ್ ಮಾಡು ಅಂತ ಸರ್ ಹೇಳಿ ಕಂಪ್ಲೀಟ್ ಫ್ರೆಂಡ್ಲಿ ನೇಚರ್ ಕೊಟ್ಬಿಟ್ರು ನಮಗೆ. ಅಲ್ಲಿಂದ ಮಾಡ್ತಾ ಹೋದ್ವಿ. ಬಟ್ ಇರೋದು ಒಂದೇ ಸೀನು ಪ್ರಮೋದ್ ಸರ್ ಜೊತೆ ನಂದು, ಅದು ಬಿಟ್ಟರೆ ಬೇರೆದು ಹೀರೋಯಿನ್ ಸರ್ ಜೊತೆ ಎಲ್ಲ ಇದೆ. ಬಟ್ ಆ ಒಂದು ಸೀನೇ ತುಂಬ ಮಜಾ ಕೊಡತ್ತೆ. ಸರ್ ನೈಸ್. ಸರ್ ಟ್ರೇಲರಲ್ಲಿ ನೀವು ಮಾತಾಡ್ತಾ ಇರ್ತೀರಾ, ಕಾಮಿಡಿ ನಡೀತಾ ಇರುತ್ತೆ, ಬ್ಯಾಕ್ಗ್ರೌಂಡ್ ಸ್ಕೋರ್ ಸ್ವಲ್ಪ ಸೀರಿಯಸ್ ಆಗಿ ಹೋಗುತ್ತೆ ಅನ್ಕೊಂತೀವಿ, ಇಲ್ಲಿ ಸೀರಿಯಸ್ನೆಸ್ ಬರ್ಬೋದು ಅಂತ. ನೆಕ್ಸ್ಟ್ ಮತ್ತೆ ಕಟ್ ಆದ್ರೆ ಮತ್ತೆ ಇನ್ನೊಂದೇನೋ ಕಾಮಿಡಿ ಪಂಚ್ ಲೈನ್ಗಳು ಇರುತ್ತೆ. ಎಕ್ಸಾಕ್ಟ್ಲಿ. ಅಂದ್ರೆ ಹಂಗೆ ಇದೆ ಎಲ್ಲ ಟ್ರೈಲರ್ ತುಂಬಾ. ಅಂದ್ರೆ ಈ ಕತೆ ಹೇಳಿದಾಗ್ಲೂ ನಾನು ಡೈರೆಕ್ಟರ್ಗೆ ಅದನ್ನೇ ಹೇಳಿದ್ದೆ. ಅಂದ್ರೆ ಅವ್ರು ಹೇಳಿದ್ರು, ಸರ್ 2 ಸಾಂಗ್ ಬರುತ್ತೆ, ಅದನ್ನ ಕಮರ್ಷಿಯಲಿ ಮಾಡ್ಕೊಳ್ಳೋಣ, ಬಿಸ್ನೆಸ್ ವೈಸ್ ಅವ್ರ ತಲೆಯಲ್ಲೂ ಇರುತ್ತಲ್ಲ, ಅದೇ ತರ ಫೈಟ್ ಬರುತ್ತೆ. ಫೈಟು ನಾನು ಹೇಳಿದೆ, ಐ ವಾಸ್ ವೆರಿ ಕ್ಲಿಯರ್, ಈ ಸಾಂಗ್ ಮಾಡ್ಲಿ ಫೈಟ್ ಮಾಡ್ಲಿ ಕ್ಯಾರೆಕ್ಟರ್ ಇಂದ ಆಚೆ ಬರಂಗಿಲ್ಲ. ಸೊ ಇನ್ಫ್ಯಾಕ್ಟ್ ನೀವು ಆ ಫೈಟ್ ಸಿನಿಮಾ ನೋಡಿದಾಗ ನಿಮ್ಗೆ ಮಜಾ ಬರುತ್ತೆ. ಅಂದ್ರೆ ಥ್ರೂ ಔಟ್ ದ ಫೈಟ್ ಡೈಲಾಗ್ ಮಾತಾಡಿದ್ದೀನಿ ನಾನು. ಹೊಡೆದಾಟದ ಜೊತೆಲಿ ಮಾತುಕತೆ ನಡೀತಾನೆ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಹೆಂಗೆ ಅಂದ್ರೆ, ನನ್ನ ಹೆಂಡತಿ ಬಸ್ರಿ ಯಾರ ಮೇಲೂ ಕೈ ಎತ್ಬಾರ್ದು ಅನ್ಕೊಂಡು ಬಂದ್ರೆ ನನ್ನ ಹತ್ರನೇ ಫೈಟ್ ಮಾಡಿಸ್ತೀರಾ ಅಂತ. ಅಂದ್ರೆ ಅವ್ನ ಕ್ಯಾರೆಕ್ಟರ್ ಅವ್ನ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವ್ನು ಈಸ್ ನಾಟ್ ಎ ಕಮರ್ಷಿಯಲ್ ಹೀರೋ. ಲೈಕ್ ಹೊಡೆದ್ರೆ ಒಂದ್ 10 ಜನಕ್ಕೆ ಒಂದೇ ಸರಿ ಹೊಡೆದ್ಬಿಡ್ತೀನಿ ಗುರು ತರ ಕ್ಯಾರೆಕ್ಟರ್ ಅಲ್ಲ ಅವ್ನು. ಆದ್ರೆ ಅವನ ಹತ್ರ ಶಕ್ತಿ ಇದೆ, ಪೊಲೀಸ್ ಟ್ರೈನಿಂಗ್ ಆಗಿದೆ ಅಂದ್ರೆ ಆ ವರ್ಕೌಟ್ಗಳು ಆಗಿರುತ್ತೆ ಅವ್ರಿಗೆ. ಸೊ ತಮಾಷೆ ಮಾಡ್ಕೊಂಡೆ ಫೈಟು ಮಾಡ್ತಾನೆ. ಇನ್ಫ್ಯಾಕ್ಟ್ ಇನ್ನೊಂದು ಸಾಂಗ್ ರಿಲೀಸ್ ಆಗಿಲ್ಲ, ಅದರಲ್ಲಿ ಮೇಡಮ್ ಅವ್ರು ಸಖತ್ತಾಗಿ ಡ್ಯಾನ್ಸ್ ಮಾಡ್ಬಿಟ್ಟಿದ್ದಾರೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ನಮ್ಗೆ ಡ್ಯಾನ್ಸ್ ಬರಲ್ಲ, ಕಾಮಿಡಿ ಮಾಡಬೇಕು. ಸೊ ಅದೇ ಸ್ಟೆಪ್ಪನ್ನ ಕಾಮಿಡಿಯಾಗಿ ಮಾಡಿದ್ರೆ ಹೆಂಗ್ ಕಾಣುತ್ತೆ, ಹಂಗೆ ಕೋತಿ ಕುಣಿದಿ. ಸೊ ನನ್ಗೆಲ್ಲೂ ಕ್ಯಾರೆಕ್ಟರ್ನ ಬಿಟ್ಕೊಡ್ಬೇಕು ಅಂತ ಅನ್ಸಿಲ್ಲ ಟಿಲ್ ದ ಕ್ಲೈಮ್ಯಾಕ್ಸ್. ಸಿಚುವೇಶನ್ ಎಷ್ಟೇ ಸೀರಿಯಸ್ ಆಗೋದ್ರು ಕಾಮಿಡಿ ಇಂಟರ್ಫಿಯರ್ ಆಗ್ತಾನೆ ಇರುತ್ತೆ ಮಧ್ಯೆ. ಅಂದ್ರೆ ಈಗ ಯಾವುದೇ ಸಿನಿಮಾ ಆಗಲಿ, ಇನ್ವೆಸ್ಟಿಗೇಷನ್ ಅಂತ ಶುರುವಾಗಿದ ತಕ್ಷಣ ಸಖತ್ ಸೀರಿಯಸ್ ಮೂಡ್ಗೆ ಹೋಗ್ಬಿಡುತ್ತೆ. ಶಾರ್ಟ್ಸು ಬೇರೆ ತರ ಆಗ್ಬಿಡುತ್ತೆ, ಫುಲ್ಲು ಸೀರಿಯಸ್ಸು, ಝೂಮ್ ಹೋಗೋದು, ಹಿಂಗೋಗು ಹಂಗೋಗು, ಅವ್ನ ಲುಕ್, ಅವ್ನ ಎಕ್ಸ್ಪ್ರೆಷನ್ಸ್ ಮೇಲೆ ಸಿಕ್ಕಾಪಟ್ಟೆ ಕೆಲಸ ಮಾಡೋದು. ನಾನು ಅದಕ್ಕೆ ಹೇಳಿದೆ, ನೋಡಿ ಎಲ್ಲಾರು ಮಾಡ್ದಂಗೆ ನಾವು ಮಾಡಿದ್ರು ಸರಿ ಹೋಗಲ್ಲ, ಯಾಕಂದ್ರೆ ಇವ್ನ ಕ್ಯಾರೆಕ್ಟರ್ ಇರೋದೇ ಹಿಂಗೆ. ಸೊ ಹಂಗೆ ತಗೊಂಡೋಗ್ಬೇಡ ಕ್ಲೈಮ್ಯಾಕ್ಸ್ ತನಕನು. ಅಷ್ಟೇ ಈಸಿ ಗೋಯಿಂಗ್ ಫೆಲೋ ತರಾನೇ ಇರ್ಲಿ ಅವನು. ಇನ್ಫ್ಯಾಕ್ಟ್ ಅಲ್ಲೆಲ್ಲೋ ಕಾನ್ಸ್ಟೇಬಲ್ ಹೇಳ್ತಾರೆ, ಸರ್ ಇಲ್ಲಿ ನೋಡಿ ಸರ್ ರಕ್ತ ಅಂತಾನೆ. ಅದು ರಕ್ತ ಅಲ್ಲ ಕಣ, ಯಾರೋ ಎಲೆಡ್ಕೆ ಹಾಕೊಂಡು ಹೋಗ್ತಿರೋದು. ಸೊ ಹಿಂಗೆ ಹೋಗ್ತಿರ್ತಾನ ಅವ್ನು ತುಂಬಾ ಸೀರಿಯಸ್ ಆಗಿ ಯಾವ್ದನ್ನು ತಗೊಳಲ್ಲ. ಹಂಗಾಗಿ ನನ್ಗನ್ಸುತ್ತೆ ಮೋಸ್ಟ್ಲಿ ಜನರಿಗೆ ಆ ಕ್ಯಾರೆಕ್ಟರ್ ಒಳಗೆ ಒಂದ್ಸರಿ ಶುರುವಲ್ಲಿ ನುಗ್ಗುಬಿಟ್ರೆ ಇವನ್ ಸೋಂಬೇರಿ ಕ್ಯಾರೆಕ್ಟರ್ ಅಂತ, ಕೊನೆ ತನಕನೂ ಅವ್ರ ತಲೆಯಲ್ಲಿ ಅದೇ ಇರುತ್ತೆ ಅಂಟಿಲ್ ದ ಕ್ಲೈಮ್ಯಾಕ್ಸ್ ಹ್ಯಾಪನ್ಸ್. ಸೊ ಹಾಗೆ ಎಲ್ಲೂ ಕೂಡ ಡೈವರ್ಟ್ ಆಗಲ್ಲ, ಸಬ್ಜೆಕ್ಟ್ ಇಂದ ಆಚೆ ಹೋಗಲ್ಲ. ರಕ್ಷಿತ್ ಶೆಟ್ಟಿ ಅವರು ಮತ್ತು ರಿಷಬ್ ಶೆಟ್ಟಿ ಅವರು ಇದುವರೆಗೂ ಟ್ರೈ ಮಾಡದಿರೋದು ನೀವೊಂದು ಮಾಡಿದಿರ ಸರ್. ರೊಮ್ಯಾಂಟಿಕ್ ಸಾಂಗ್ ಬೀಚಲ್ಲಿ ಸರ್ ಅದು ಎಲ್ರು ಹೇಳ್ತಿದ್ರು, ನಮ್ ಶೆಟ್ರಿ ಏನಿಷ್ಟು ಬದಲಾಗಿದ್ದಾರೆ ಅಂತ ಕಮೆಂಟ್ಸ್ ಎಲ್ಲ ನೋಡ್ತಿದ್ರೆ. ಕಮೆಂಟ್ಸ್ ಅಲ್ಲಿ ಬೇರೆ ಮೂಮೆಂಟ್ ಎಲ್ಲ ಮಾಡ್ತಿದ್ದಾರೆ ಮ್ಯಾಮ್. ಇನ್ನ ಈ ಕಣ್ಣಲ್ಲಿ ಇಲ್ಲ, ಅದೊಂದು ಮೂಮೆಂಟ್ ಇದೆ, ಐ ಥಿಂಕ್ ಅವ್ರು ಯಾರೋ ಮೆನ್ಷನ್ ಮಾಡಿದ್ರು, ಮ್ಯಾಮ್ ನಿಮ್ ಕೈ ಹಿಡ್ಕೊಂಡು ಒಂದು ವೇವ್ ಮೂಮೆಂಟ್ ಮಾಡ್ತಾರೆ, ಅವ್ರು ಅಷ್ಟು ಚೆನ್ನಾಗಿ ಮಾಡ್ತಿದ್ರೆ, ಶೆಟ್ರೆ ನೀಟಾಗಿ ಮಾಡಿ ವೇವ್ ಮೂಮೆಂಟ್ ಅಂತ, ಹಿಂಗೆ ಅಂತ. ಸೊ ಸಾಂಗ್ ಬಗ್ಗೆ ಹೇಳಿ ಸರ್. ಅದೇ ನಾನು ಹೇಳದ್ನಲ್ಲ, ಕ್ಯಾರೆಕ್ಟರ್ಗೋಸ್ಕರನೇ ಆ ಮೂಮೆಂಟ್ಸ್ ಇರೋದು. ಅವ್ರು ಪರ್ಫೆಕ್ಟ್ ಆಗಿ ಮಾಡ್ತಿದಾರೆ ಅಂದ್ರೆ ಇವ್ನ್ ಹಂಗಲ್ಲ, ಇವ್ನ್ ತಲೆನೇ ಬೇರೆ, ಇವ್ನ್ ಚಿಕ್ಲ ಇವನು ಅನ್ನೋ ತರನೇ, ಇವ್ನ್ ಸೋಂಬೇರಿ ಅಥವಾ ಇವನು ಅವಳು ಮೆಚ್ಚಕ್ಕೋಸ್ಕರ ಏನೋ ಒಂದ್ ಮಾಡ್ತಿದ್ದಾನೆ ಅನ್ನೋ ತರನೇ ಆ ಇಡೀ ಸ್ಟೆಪ್ಗಳನ್ನ ಪೋಟ್ರೆ ಮಾಡ್ಕೊಂಡು ಹೋಗಿರೋದು.
ಸೊ ಕಮೆಂಟ್ಸ್ ಅಲ್ಲಿ ರೊಮ್ಯಾಂಟಿಕ್ ಸಾಂಗ್ ಮಾಡ್ಬೇಕಂದ್ರೆ ನನಗೂ ಭಯ ಇತ್ತು. ಅಂದ್ರೆ ನಾನು ಇವತ್ತರೆಗೂ 25 ವರ್ಷ ರಂಗಭೂಮಿ ಮಾಡಿದ್ರು ಕೂಡ ಅಲ್ಲೂ ಕೂಡ ನಾನು ರೊಮ್ಯಾಂಟಿಕ್ ಸಾಂಗ್ ಮಾಡಿಲ್ಲ ಸ್ಟೇಜ್ ಮೇಲೆ. ನಮ್ದು ರೊಮ್ಯಾಂಟಿಕ್ ಸಾಂಗ್ ಹೆಂಗಿರುತ್ತೆ ಅಂದ್ರೆ ಇಲ್ಲಿ ಕೂತ್ಕೊಂಡು ಹಿಂಗ್ ನೋಡ್ತಾ ಇರ್ತಾನೆ, ಅವಳು ಅಲ್ಲಿ ಕೂತ್ಕೊಂಡು ಹಿಂಗ್ ನೋಡ್ತಿರ್ತಾರೆ. ಸೊ ನಮ್ಗೆ ಹಿಂಗೆ ಇತ್ತು ರೊಮ್ಯಾಂಟಿಕ್ ಸಾಂಗ್. ಇಲ್ಲಿ ಬಂದಾಗ ಫಸ್ಟೇ ಹೇಳಿದ್ದೆ ಧನು ಮಾಸ್ಟರ್ಗೆ, ಮಾಸ್ಟ್ರೆ ಫಾರಿನ್ ಕರ್ಕೊಂಡೋಗಿ ಬೀದಿ ಮೇಲೆಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡ್ಸಂಗಿಲ್ಲ, ಆಮೇಲೆ ಹಿಂಗ್ ಮಾಡಿ ಹಂಗ್ ಮಾಡಿ ಅಂತೆಲ್ಲ ನಂಗೆ ಫೋರ್ಸ್ ಮಾಡಂಗಿಲ್ಲ. ಫಸ್ಟ್ ಆಫ್ ಆಲ್ ನಂಗೆ ಡ್ಯಾನ್ಸ್ ಬರಲ್ಲ, ನಾನು ಬಿಟ್ಬಿಡ್ಬೇಕು ನೀವು. ನಾವು ಒಂಥರ ಅನಂತ್ ನಾಗ್ ಸರ್ ಇದ್ದಂಗೆ ನಡ್ಕೊಂಡು ಹೋಗ್ತಾ ಇರ್ತೀವಿ, ಹೀರೋಯಿನ್ ಮುಂದೆ ಹೋಗ್ತಾ ಇರ್ಬೇಕು, ನಾವು ಹಿಂದೆ ಬರ್ತಾ ಇರ್ತೀವಿ ಅಂತ. ಲೆಜೆಂಡ್ರಿ ಆಕ್ಟರ್ ಅನಂತ್ ನಾಗ್ ಸರ್ ಬಿಡಿ, ಅದು ಬೇರೆ ಬಂತು. ಬಟ್ ಸ್ಟಿಲ್ ಅದೊಂದು ಫಾರ್ಮ್ಯಾಟ್ ಇತ್ತಲ್ಲ, ನಾವು ಆ ಥರದ್ದೊಂದು ವ್ಯಕ್ತಿ. ಸೊ ಹಂಗೆ ಬಿಟ್ಬಿಡಿ ನಮ್ಮನ್ನ ಅಂತ ಹೇಳಿದ್ದೆ. ಹ್ಞೂ ಸರ್ ಸರಿ ಸರ್ ಅಂದವ್ರು ಅಲ್ಲಿ ಹೋಗಿ ನಾವು ನನ್ನ ರುಬ್ಬಿ ಏನಿಲ್ಲ ಸರ್, ಸುಮ್ಮನೆ ಹಿಂಗೆ ಹಿಡ್ಕೊಳ್ಳಿ ಸರ್, ನೋಡಿ ಹಿಂಗ್ ಬರುತ್ತೆ ಅಂತ. ಅವ್ರು ಅಲ್ಲಿ ಶೂಟ್ ಮಾಡಿದ್ದೇ ಬೇರೆ, ಇಲ್ಲಿ ಎಡಿಟ್ ಆದ್ಮೇಲೆ ನೋಡಿದ್ರೆ ಅಯ್ಯಯ್ಯೋ ಇದೇನಿದೆ ಹಿಂಗೆಲ್ಲ ಬಂದ್ಬಿಟ್ಟಿದೆ ಅಂತ ನಾನು. ಅವರಿಬ್ರು ಟ್ರೈ ಮಾಡಿಲ್ಲ, ಮೋಸ್ಟ್ಲಿ ಮುಂದಕ್ಕೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಾನು ಮಾಡಿದೀನಿ. ಇಲ್ಲ, ನಿಮ್ಮನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ ಮಾಡ್ತಾರೆ. ನನ್ನನ್ನು ಅವರಿಬ್ರು ಇನ್ಸ್ಪಿರೇಷನ್ ಆಗಿ ತಗೊಳೋದು ಬೇಡ. ನಾನು ಸಾಂಗ್ ಬಗ್ಗೆ ಅದೇ ಹೇಳ್ತಿದ್ರು, ಅವ್ರಿಗೆ ಅಷ್ಟೊಂದು ಡ್ಯಾನ್ಸ್ ಬರಲ್ಲ ಅಂತ. ನಿಮ್ಗೆ ಆ ಮೂಮೆಂಟಲ್ಲಿ ಹೆಂಗಿತ್ತು? ಅವರು ಆ ಮೂಮೆಂಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಸರ್ ನಾನು ಬೈಸ್ಕೊಂಡಿದ್ದೀನಿ, ಸರ್ ಹೇಳಿದ್ರು ನಾನು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂತ. ಇನ್ನೊಂದು ಸಾಂಗ್ ಅದು ಇನ್ನೂ ರಿಲೀಸ್ ಆಗಿಲ್ಲ. ಆ ಸಾಂಗಲ್ಲಿ ಹೊರಗಡೆ ಇತ್ತು, ಒಂದು ಸ್ಟೆಪ್ ಕಲಿಸ್ತಾ ಇದ್ರಲ್ಲ, ಸ್ಪಾಟಲ್ಲಿ ಹೇಳ್ಕೊಡ್ತಾ ಇದ್ರು ನಮ್ಗೆ ಆ ಸ್ಟೆಪ್ಸ್ನ. ಅಲ್ಲಿ ಎಷ್ಟು ಜನ ಇದ್ರು ಅಂದರೆ ಸಿಕ್ಕಾಪಟ್ಟೆ ಇದ್ರಲ್ವ ಸರ್, ಹೋಟೆಲ್ ಹತ್ರ ಒಂದು 200-300 ಪೀಪಲ್ಸ್ ಇದ್ರು. ನಾನು ಬೈದ್ರು ಗೊತ್ತಾಗಲ್ಲ, ಇವ್ರಿಗೆ ಯಾರಿಗೂ ಕನ್ನಡ ಬರಲ್ಲ ಅಂತ ನನ್ನ ಧೈರ್ಯ ಬೈಸ್ಕೊತಾ ಇದ್ದೆ. ಅದ್ರಲ್ಲಿ ಒಂದಿಬ್ರು ಬಂದು ಸರ್ನ ಮಾತಾಡ್ಸ್ಬಿಟ್ರು. ಅಯ್ಯಯ್ಯೋ ಕನ್ನಡದವ್ರ ಮುಂದೆ ಎಲ್ಲ ಬೈಸ್ಕೋಬೇಕು ಇವಾಗ, ಬರ್ತಾ ಇಲ್ಲ ಸರ್, ಬಿಡ್ತಾ ಇಲ್ಲ ಸ್ಟೆಪ್ಸ್ಗೆ. ಆಮೇಲೆ ಇನ್ನೊಂದು ಏನು ಪ್ರಾಬ್ಲಮ್ ಆಗಿತ್ತಲ್ಲಿ ಅಂದರೆ, ಆ ಶಾರ್ಟ್ಸ್ ಇತ್ತು, ಒಂದು ಶಾರ್ಟು ಮತ್ತು ಒಂದು ಟೀ ಶರ್ಟಲ್ಲಿ ಆ ಸೀನ್ ಇದ್ದಿದ್ದು. ನಾನು ಸೈಜ್ ನೋಡಿಲ್ಲ, ತೊಗೊಂಡೋಗ್ಬಿಟ್ಟಿದ್ದೀನಿ. ಅದು ಬೇರೆ ಲೂಸ್ ಶಾರ್ಟ್ಸು. ಒಂದು ಸ್ಟೆಪ್ಸ್ ಹಿಂಗೆ ಮಾಡಿದ್ರು ಅದು ಕಳ್ಕೊಬಿಡುತ್ತೆ. ಆ ರೇಂಜ್ ಆ ಸ್ಪಾಟಲ್ಲಿ ಏನೂ ಇಲ್ಲ, ಶಾರ್ಟ್ನ ಚಡ್ಡಿನ ಟೈಟ್ ಮಾಡೋಕೆ ಏನೂ ಸಿಕ್ತಿಲ್ಲ. ಆ ಸ್ಟೆಪ್ಸ್ ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಿದ್ರೆ ಬಿದ್ದೋಗ್ಬಿಡುತ್ತೆ ಅಂತ ಭಯ. ಇಲ್ಲ ಹೇಳಕ್ಕೂ ಆಗ್ತಿಲ್ಲ ಹಿಂಗಾಗಿದೆ ಅಂತ. ಹಿಂಗೆ ಬೈಸ್ಕೊಂಡು ಚೇತು ಬ್ರೋ ಇದ್ರು, ಅವರು ಒಂದು ಬಟ್ಟೆ ಪಿನ್ ಏನೋ ಅರೇಂಜ್ ಮಾಡಿ ಹೆಂಗೋ ಆಯ್ತಾ ಸೀನು ಮುಗೀತು. ಅದು ಅಷ್ಟು ಇವಾಗ ನೋಡ್ಬೇಕಿನ್ನು, ನಾನು ಆ ಸಾಂಗ್ ನೋಡಿಲ್ಲ ಹೆಂಗೆ ಬಂದಿದೆ ಅಂತ. ಸರ್ ಸುಮ್ಮನೆ ಹೇಳ್ತಾರೆ ನಂಗೆ ಡ್ಯಾನ್ಸ್ ಬರಲ್ಲ ಅಂತ. ನಿಜವಾಗ್ಲೂ ಆ ಸಾಂಗಲ್ಲಿ ನನಗಿಂತ ಚೆನ್ನಾಗಿ ಅವರೇ ಡ್ಯಾನ್ಸ್ ಮಾಡಿರೋದು ಸರ್. ನಿಜ ನೋಡಿದಾಗ ಗೊತ್ತಾಗುತ್ತೆ ಎಲ್ಲರಿಗೂ. ಸೀರಿಯಸ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸ್ಪಾಟಲ್ಲಿ ಹೇಳ್ಕೊಟ್ರು, ನನಗೂ ತುಂಬ ಕಷ್ಟ ಆಯಿತು. ಬಟ್ ಸರ್ ಅದನ್ನ ಈಸಿಯಾಗಿ ತೊಗೊಂಡು ಈಸಿಯಾಗಿ ಮಾಡಿಬಿಡ್ತಾ ಇದ್ರು. ಮತ್ತು ಇನ್ನೊಂದು ಸಾಂಗಲ್ಲಿ ಲಿಫ್ಟ್ ಮಾಡೋದೊಂದು ಸೀನ್ ಇತ್ತಲ್ಲ, ಸೊ ಹಿಂಗೆ ಲಿಫ್ಟ್ ಮಾಡ್ಕೊಂಡು ಹಿಂಗೆ ಎತ್ಕೊಬರ್ಬೇಕು ಅಂತ ಕೇಳು. ಧನು ಸರ್ ಹೇಳಿದ್ರು, ಸರ್ ಒಂದು ಕೆಲಸ ಮಾಡೋಣ ಸರ್, ಈ ಬೀಚ್ ಸೈಡಲ್ಲಿ ಹಿಂಗೆ ಕ್ಯಾಮ್ರಾ ಇಟ್ಟಿರ್ತೀನಿ ಸರ್, ನೀವು ಮೇಡಮ್ನ ಅಲ್ಲಿಂದ ಎತ್ಕೊಂಡ್ಬಂದ್ಬಿಡಿ ಸರ್. ಅದು ಯಾರನ್ನ ಅಂದೆ. ಅವ್ರನ್ನ ಎತ್ಕೊಂಡ್ಬರೋದು ಅಂದ್ರೆ ರೇ ಅವ್ರ ತೂಕ ಇದಾರೆ ರೇ, ಎತ್ಕೊಂಡ್ಬರೋದು ಚಿಕ್ಕ ಮಗುನ ಎತ್ಕೊಂಡ್ಬಂದ್ಬಿಡಕ್ಕೆ. ಇಲ್ಲಿ ಮಲ್ಗಿಸ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ನಡ್ಕೊ ಬಂದ್ಬಿಡಿ ಸರ್, ಮಲ್ಗಿಸ್ಕೊಂಡು ಹಿಂಗೆ ಎತ್ಕೊಂಡು ನಡ್ಕೊಂಡ್ಬಂದ್ಬಿಡಿ ಸರ್. ಅದು ಅದ್ ಹೆಂಗ್ ಒಂದ್ಸರಿ ಮಾಡಿ ತೋರಿಸಿ ಅಂದೆ. ಆ ಕಡೆ ನೋಡಿ ಅವ್ರು ಇವ್ರಿಗೆ, ಮೇಡಮ್ ಹಿಂಗ್ ನಿಂತ್ಕೊಳ್ಳಿ ನಿಮ್ಮನ್ನ ಎತ್ತೀನಿ ಸರ್. ಆಗಲ್ಲ ಸರ್, ನನ್ಗೆ ಆಗಲ್ಲ ಸರ್ ಅಂತ ಇವ್ರು. ಇಲ್ಲ ನೀವೇನು ಆ ಕಡೆ ನೋಡಿ, ಒಂದ್ ನಿಮಿಷ ಆ ಕಡೆ ನೋಡಿ. ಅದು ಹಿಂಗ್ ತಿರ್ಗಿದ ತಕ್ಷಣ ಕೈ ಎಳ್ಕೊಂಡು ಹಿಂಗೆ ಎತ್ತೇ ಬಿಟ್ರು ಅವರು. ಸರ್ ಇಷ್ಟೇ ಸರ್, ಹಿಂಗೆ ಎತ್ಕೊಂಡ್ ಬನ್ನಿ ಸರ್ ಅಂತ. ಅವ್ರಿಗೆ ಇಷ್ಟೇ, ಯಾಕೆ ಹೇಳಿ ಪ್ರಾಕ್ಟೀಸ್ ಮಾಡಿರ್ತಾರೆ. ನಮಗ್ ಗೊತ್ತಿಲ್ವೇ, ಫಸ್ಟ್ ಟೈಮ್ ಹಿಂಗೆ ಎತ್ಕೊಂಡ್ಬಿಟ್ಟಿದ್ದೀನಿ ಹಿಂಗೋ. ಆಮೇಲೆ ಆಯ್ತಾಯ್ತು ಒಂದ್ ನಿಮಿಷ ನಾನೇ ಸೆಟ್ಲ್ ಮಾಡ್ಕೋತೀನಿ. ನಾನ್ ಫುಲ್ ಎದ್ರಕೋಬಿಟ್ಟಿದ್ದೀನಿ, ಮೇಲೆ ಬಿದ್ರೆ ಕೆಳಗಡೆ ಫುಲ್ ಕಲ್ಲುಗಳು, ಅಲ್ಲಿ ನಾನ್ ಫುಲ್ ಸ್ಕ್ರಾಪ್ ಬಿದ್ಬಿಟ್ರೆ. ಇವ್ರು ಸರ್ ಎತ್ಕೊಂಡು ಸುಮ್ಮನೆನೂ ನಿಂತಿಲ್ಲ. ಧನು ಮಾಸ್ಟ್ರು ಒಂದು 10 ರೌಂಡ್ ಸುತ್ತಿಸ್ಬಿಟ್ರು. ಎದುರ್ಕೋತೀರಾ ಇನ್ನೊಂದ್ಸಲ ಎದುರ್ಕೋತೀರಾ ಅಂತ ನನಗೆ. ಸರ್ ಇಲ್ಲ ತಪ್ಪಾಯ್ತು ಬಿಟ್ಬಿಡಿ ಸರ್, ಆಯ್ತು ಮಾಡ್ತೀನಿ ಸರ್ ಬಿಟ್ಬಿಡಿ ಸರ್ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಇಳಿಸಿದ. ಸರ್ ಆರಾಮಾಗಿ ಎತ್ಕೊಂಡ್ರು. ಬಟ್ ಸರ್ ಇದ್ದಿದ್ದ ಹೈಟ್ಗೆ ನನಗೇನೆಲ್ಲ ತುಂಬಾ ದೂರ ಪಾತಾಳ ಥರ ಕಾಣಿಸ್ತಿದೆ ನನಗೆ. ಅದನ್ನೆಲ್ಲ ಫುಲ್ ಸರ್ ನಿಜ, ನಿಮ್ಮ ಹೈಟಿಗೆ ನನಗೆ ಎಲ್ಲೋ ಭೂಮಿ ಒಳಗಡೆ ಕಾಣಿಸ್ತಿದೆ, ಕೆಳಗಡೆ ಫುಲ್ಲು ಭಯ ಆಗ್ತಿತ್ತು ನನಗೆ ಕೆಳಗಡೆ ನೋಡಿದ್ರೆ. ಬಟ್ ಹೆಂಗೋ ಆಗೋಗ್ಬಿಡ್ತಾ ಸೀನ್, ಅದ್ರಲ್ಲೂ ಸ್ವಲ್ಪ ಭಯ ಗೊತ್ತಾಗ್ತಿದೆ. ನಿಮ್ದು ರೊಮ್ಯಾಂಟಿಕ್ ಸಾಂಗ್ ಇದೆ ಅಲ್ವಾ? ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ, ಡ್ಯಾನ್ಸ್ ಇದೆ. ಬಟ್ ನನಗೆ ರೊಮ್ಯಾಂಟಿಕ್ ಸಾಂಗ್ ನೋಡಿದ್ಮೇಲೆ ನಂಗೂ ಅನ್ಸಿತ್ತು, ನಂದು ಈ ತರ ಇರ್ಬೇಕು. ಕಟ್ ನನ್ನ ಹೆಂಡತಿ ನೋಡ್ತಿರ್ತಾಳೆ, ಎಡಿಟ್ ಮಾಡ್ಬಿಟ್ಟಿದ್ದು, ಸಪ್ರೇಟ್ ಕಟ್ ಮಾಡಿ ಟ್ಯಾಗ್ ಮಾಡ್ತೀನಿ. ಇಲ್ಲ ನಂದು ಸಪ್ರೇಟ್ ಒಂದು ಸಾಂಗ್ ಇದೆ, ಬಾರೆ ಬಾರೆ ಜಿಂಕೆ ಮರಿ ಅಂತ. ಡ್ಯಾನ್ಸ್ ಮೇನ್ ಆಗಿ ಡ್ಯಾನ್ಸ್ ಓರಿಯೆಂಟೆಡ್. ಅವಳನ್ನ ಪಟಾಯಿಸ್ಕೊಳಕ್ಕೆ ಯಾವ ತರ ಇರುತ್ತೆ ಆ ಟೈಪಲ್ಲಿ ಬಂದಿದೆ. ಬಟ್ ನನಗೆ ನಿಜವಾಗ್ಲೂ ರೊಮ್ಯಾಂಟಿಕ್ ಸಾಂಗ್ ತುಂಬಾ ಇಷ್ಟ ಆಯ್ತು. ಅದರಲ್ಲೂ ಪ್ರಮೋದ್ ಸರ್ದೆ ಅದ್ ನೋಡಿದಾಗ ನಾನು ಅಂದೆ. ಸ್ಕ್ರೀನ್ ಮೇಲೆ ನೋಡಿದ್ಮೇಲೆ ದೊಡ್ಡ ಸ್ಕ್ರೀನ್ ಮೇಲೆ ತುಂಬಾ ಇಷ್ಟ ಆಗ್ಬಿಡುತ್ತೆ ಅವ್ರಿಗೆ. ನಿನ್ನೆ ಮೇನ್ ಆಗಿ ಟ್ರೈಲರ್ ಲಾಂಚ್ ಅಲ್ಲೇ ಸಾಂಗ್ ಸಖತ್ ಇಷ್ಟ ಆಗೋಯ್ತು ನನಗೆ, ತುಂಬಾ ಸಖತ್ ಬಂದಿದೆ. ಸರ್ ಇದು ಕಾಮನ್ ಕ್ವಶನ್ ಮೂವರ್ಗು.
ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಈ ಟೈಟ್ಲ್ ಅಂದರೆ ಈಗ ಶಬ್ಬಾಷ್ ಬಡ್ಡಿ ಮಗನೆ ಅಂತ ಹೇಳ್ತಾರಲ್ಲ, ಸೊ ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿಮಗೆ ಬಂದಂಥ ಬೆಸ್ಟ್ ಶಬಾಷ್ಗಿರಿ ಯಾವುದು? ಒಂದು ಸಿನಿಮಾ ಎರಡು ಅಥವಾ ಇಂಡಸ್ಟ್ರಿಯಲ್ಲಿ ಮೋಸ್ಟ್ಲಿ ನಾನು ಸುಮಾರು ಸಿನಿಮಾ ಎಲ್ಲ ಆಲ್ಮೋಸ್ಟ್ ಆಲ್ ಸಿನಿಮಾಸ್ ಚೆನ್ನಾಗಿದ್ದಾಗ ಹೊಗಳಿದ್ದಾರೆ. ಬಟ್ ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದ್ದ ಕಮೆಂಟ್ ಯಾವಾಗ ಅಂದರೆ ಕಥಾ ಸಂಗಮ ಅಂತ ಒಂದು ಸಿನಿಮಾ ಮಾಡಿದ್ವಿ, 7 ಕಥೆಗಳದ್ದು ಒಂದು. ಅದರಲ್ಲಿ ಒಂದರಲ್ಲಿ ನಾನು ಬಾಲಾಜಿ ಮನೋಹರ್ ಒಂದು ಕಥೆಯಲ್ಲಿ ಬರ್ತೀವಿ. ಅದರಲ್ಲಿ ತುಂಬ ಯೂನಿಕ್ ಆಗಿ ಅಂದರೆ ಆ ಕ್ಯಾರೆಕ್ಟರ್ನ ಇವತ್ತರೆಗೂ ನಾನು ಯಾವ ಸಿನಿಮಾದಲ್ಲೂ ಪ್ಲೇ ಮಾಡಿಲ್ಲ. ಆ ಥರದ್ದು ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಅದು. ಸೊ ಅದನ್ನು ಪ್ಲೇ ಮಾಡಿದಾಗ ತುಂಬ ಜನ ನನ್ನ ಸರೌಂಡಿಂಗಲ್ಲಿ ಇದ್ದವ್ರು ಹೇಳಿದ್ರು, ಅಂದರೆ ನನ್ನ ಕಾಲೇಜ್ ಮೇಟ್ಸ್ ಆಗಿರ್ಬೋದು, ಸ್ಕೂಲ್ ಮೇಟ್ಸ್ ಆಗಿರ್ಬೋದು, ಅಥವಾ ನನ್ನ ಥಿಯೇಟ್ರ್ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲರೂ ಹೇಳಿದ್ದು ಮತ್ತೆ ನಿನ್ನ 100% ನೋಡಿದಂಥ ಫಿಲಮ್ ಅಂದರೆ ಮೋಸ್ಟ್ಲಿ ಕಥಾ ಸಂಗಮ ಅಂತ. ಸೊ ದಟ್ ವಾಸ್ ಆ ಮೂಮೆಂಟಲ್ಲಿ ಶಬಾಷ್ ಬಡ್ಡಿ ಮಗನೆ ಸುಮಾರು ಸರಿ ಅನ್ಸ್ಕೊಂಡಿದ್ವಿ. ಸಿನಿಮಾ ರಂಗದಲ್ಲಿ, ಸಿನಿಮಾ ಫ್ರೆಂಡ್ಸ್ ಸರ್ಕಲಲ್ಲಿ ಸಿನಿಮಾ ಫ್ರೆಂಡ್ಸ್ ಸರ್ಕಲಲ್ಲಿ ಶಬಾಷ್ಗಿರಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಆಗುತ್ತೆ. ಅಂದರೆ ಉಳಿದವರು ಕಂಡಂತೆ ಶೂಟ್ ಟೈಮಲ್ಲಿ ವೆರಿ ಫಸ್ಟ್ ಸೀನು ನಾನು ಜೈಲಲ್ಲಿ ಇರ್ತೀನಿ, ಶೀತಲ್ ಬಂದು ಮಾತಾಡಿಸ್ತಾರೆ. ಸೊ ಆ ಸೀನ್ ಶೂಟ್ ಮಾಡೋಕ್ಕಿಂತ ಮುಂಚೆ ನಾನು ಹಾಗೆ ಆರಾಮಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಏನು ಮಚ್ಚ ಇದನ್ನ ಡೈಲಾಗು ರೆಡಿ ಬನ್ನಿ ಶೀತಲ್ ಬನ್ನಿ ಅಂತ ಸುಮ್ಮನೆ ರಿಹರ್ಸಲ್ ಮಾಡ್ಬೇಕಾದ್ರೆ ನಾನು ಕಾಮನ್ ಆಗಿದ್ದೆ. ಅದಾದ್ಮೇಲೆ ರಕ್ಷಿತ್ ಮಾನಿಟ್ರಿಂದ ಇದು ಬಂದ್ಬಿಟ್ಟು, ಶೆಟ್ರೆ ಈ ಸೀನು ಸ್ವಲ್ಪ ಎಮೋಷ್ನಲ್ ಇರಬೇಕು, ಯಾಕಂದ್ರೆ ಇಲ್ಲಿಂದ ಕತೆ ಓಪನ್ ಆದರೆ ನಮ್ದು ಇಡೀ ಕತೆ ನಿಲ್ಲೋವಂಥದ್ದು. ಸೊ ಈ ಸೀನ್ ನಿಲ್ಲಿಲ್ಲ ಅಂದರೆ ಇಡೀ ಸಿನಿಮಾ ಬಿದ್ದೋಗುತ್ತೆ ಅಂತ. ಐ ಟುಕ್ 10 minutes ಕೊಡು, ನಂಗೆ ಒಂದು 5 ನಿಮಿಷ 10 ನಿಮಿಷ ಕೊಡು ಮಗ, ನಾನು ಬರ್ತೀನಿ ವಾಪಸ್ಸು. ಫುಲ್ ಕತೆನ ನಾವು ಸಬ್ಟೆಕ್ಸ್ಟ್ ಅಂತ ಹೇಳ್ತೀವಿ. ಅವ್ರು ಏನು ಡೈಲಾಗ್ ಬರ್ದಿರ್ತಾರೆ ಅದನ್ನ ಬಿಟ್ಟು ಸುಮಾರಷ್ಟು ಕತೆಗಳಿರುತ್ತೆ, ನಾವು ಹುಟ್ಟಿಸ್ಕೋಬೇಕಾಗಿರೋದು ನಮ್ಮ ಒಳಗಡೆ. ಸೊ ಅದನ್ನ ಸಬ್ಟೆಕ್ಸ್ಟ್ ಅಂತ ಕರಿತೀವಿ. ಆ ಸಬ್ಟೆಕ್ಸ್ಟನ್ನೆಲ್ಲ ವರ್ಕ್ ಮಾಡ್ಕೊಂಡು ಒಂದು 10 ನಿಮಿಷ ಬಿಟ್ಟು ನಾನು ಬಂದು ಹಿಂಗಂದೆ, ಓಕೆ ರೆಡಿನ ಶೆಟ್ರೆ ರೆಡಿ. ಶೀತಲ್ ಬಂದರು, ಅವ್ರ ಶೋಲ್ಡರ್ ಶಾರ್ಟ್ ಇತ್ತು, ನಂದೇ ಕ್ಲೋಸ್ ಅಪ್ ಇತ್ತು. ಸೊ ಅದನ್ನು ಪರ್ಫಾರ್ಮ್ ಮಾಡಿದ ತಕ್ಷಣ ಕಟ್ ಅಂದ ರಕ್ಷಿತ್. ಕಟ್ ಅಂದಮೇಲೆ ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ನಾನು ಯಾಕೆ ಎಲ್ಲರೂ ಹಿಂಗಿದ್ದಾರೆ ಅಂತ ಒಂದ್ಸರಿ ಹಿಂಗೆ ನೋಡಿದೆ. ಟಕ್ಕಂತ ರಕ್ಷಿತ್ ಚೇರಿಂದ ಎದ್ಬಿಟ್ಟು ಕ್ಲಾಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟ. ಸೊ ಹೋಲ್ ಲೈಟ್ ಹುಡುಗರಿಂದ ಹಿಡಿದು ಎಲ್ಲರೂ ಕ್ಲಾಪ್ ಮಾಡಕ್ಕೆ ಶುರು ಮಾಡೋದು. ಮೇ ಬಿ ದಟ್ ಈಸ್ ದ ಮೂಮೆಂಟ್ ವೇರ್ ಐ ರಿಮೆಂಬರ್. ಸೊ ನೈಸ್. ನಾನು ನಿಮಗೆ ಸರ್ ಸದ್ಯಕ್ಕೆ ನಂಗೆ ಯಾವುದು ಇನ್ನ ಅಂತ ಕಾಂಪ್ಲಿಮೆಂಟ್ರಿ ಬಂದಿಲ್ಲ. ಇವಾಗ ತಾನೇ ಅಲ್ವಾ ಶುರುವಾಗಿರೋದು ಸಿನಿಮಾಗಳು, ಬಂದಿಲ್ಲ. ಈ ಸಿನಿಮಾಗೆ ಬರುತ್ತೆ ಬಿಡಿ. ಸರ್ ಹೇಳಿದ್ ಒಂದೇ ಖುಷಿ ಆಗಿದ್ದು ಮೊನ್ನೆ, ಇವ್ರು ನೋಡಕ್ ಹಿಂಗ್ ಕಾಣಿಸ್ತಾರೆ ಅಷ್ಟೇ, ಬಟ್ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರಲ್ಲ, ಫಸ್ಟ್ ಕಾಂಪ್ಲಿಮೆಂಟ್ ನಿಮ್ಗೆ ಸರ್. ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನೋಡಕ್ಕೆ. ಅಂದ್ರೆ ನಾನು ಹೇಳ್ತಿರೋದು ಅಂದ್ರೆ ಏನು ಗೊತ್ತಿಲ್ದಿರೋ ತರ ಇನ್ನೋಸೆಂಟ್ ಆಗಿರ್ತಾರೆ. ಬಟ್ ಆ ಕ್ಯಾರೆಕ್ಟರ್ ಬಂದಾಗ ಮೇ ಬಿ ಬಿಕಾಸ್ ಆಫ್ ದ ಕಾಸ್ಟ್ಯೂಮ್ ಅಂಡ್ ಮೇಕಪ್ ನಿಮ್ಗೆ ಬಿದ್ಮೇಲೆ ನಿಮ್ಗೆ ಅದೊಂದು ಸೆನ್ಸ್ ಆಗ್ಬಿಡತ್ತೆ, ಓಕೆ ನಾನು ಈ ಪಾತ್ರ ಆಗಿದ್ದೀನಿ ಇವಾಗ ಅಂತ. ಆ ಪಾತ್ರ ಆದಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕೆಲವು ಪೋರ್ಷನ್ಸ್ ಅಂತೂ ಶಿ ಹ್ಯಾಸ್ ಡನ್ ವೆರಿ ಬ್ರಿಲಿಯಂಟ್ಲಿ. ನಿಮಗೆ ಸರ್ ಕಡೆಯಿಂದ ಏನಾದರೂ ಶಬಾಷ್ಗಿರಿ? ನಂಗೆ ಮೇಯ್ನ್ ಆಗಿ ಡೈರೆಕ್ಟರ್ ಸರ್ ಶಬಾಷ್ ಅಂತ ಹೇಳಿದ್ದಂದ್ರೆ, ಆಲ್ಮೋಸ್ಟ್ ನಾನು ಜಾಸ್ತಿ ಸಿಂಗಲ್ ಟೇಕಲ್ಲೇ ಮುಗಿಸ್ತಿದ್ದೆ. ನಾನು ಏನೋ ಅನ್ಕೊಂಡಿದ್ದೆ ಒಂದು 2-3 ಟೇಕ್ಗಳು ತಗೋಬೋದು ಅಂತ, ಬಟ್ ಜಾಸ್ತಿ ಸಿಂಗಲ್ ಟೇಕಲ್ಲೇ ಮುಗಿಸ್ದೆ ಅಂತ ಹೇಳ್ತಾರೆ. ನಾನು ಜಾಸ್ತಿ ಟೇಕ್ ತಗೊಂಡಿದ್ದೆ, ಒಂದು ರೊಮ್ಯಾಂಟಿಕ್ ಸೀನ್ ಇದೆ, ತುಂಬಾ ಮುಜುಗರ ಆಗ್ತಾ ಇತ್ತು ನನಗೆ. ಮುಜುಗರ ಆಗುತ್ತೆ ಅಂತಲ್ಲ, ಜಾಸ್ತಿ ಟೇಕ್ ಮತ್ತೆ ಮಾಡಕ್ ಸಿಗುತ್ತೆ. ಬೇಬಿ ಕೇಳಿಸ್ಕೊಳ್ಳಿ. ಹೌದೌದು. ಇಲ್ಲ ಬೇಬಿ ಮತ್ತೆ ಮಾಡಕ್ ಸಿಗುತ್ತೆ ಅಂತೇಳಿ ಟೇಕ್ ಮೇಲ್ ಟೇಕ್. ಇಲ್ಲ, ನಾನು ಆಲ್ರೆಡಿ ನನ್ನ ಹೆಂಡತಿಗೆ ಪ್ರಿಪೇರ್ ಮಾಡಿ ಇಟ್ಟಿದ್ದೀನಿ, ಸೀನ್ ಹಿಂಗಿದೆ ಆ ಥರ ಹೇಳಿಟ್ಟಿದ್ದೀನಿ ನಾನು. ಅದು ಬಿಟ್ರೆ ನಂಗೆ ತುಂಬಾ ಖುಷಿಯಾಗಿದ್ದು, ನಮ್ಮ ಧನು ಮಾಸ್ಟರ್ ಅವರು ಹೇಳಿದ್ರು, ಫಸ್ಟ್ ನಿನ್ನ ಬಗ್ಗೆ ಎಲ್ಲ ಕೇಳಿದಾಗ ಒಂದು 3 ದಿನ ಆದ್ರೂ ತಗೋಬೋದು ಶೂಟ್ ಅಂತ ಅನ್ಕೊಂಡಿದ್ದೆ, ಬಟ್ ಬೇಗ ಮುಗಿಸ್ದೆ ನೀನು, ಬೇಗ ಲರ್ನರ್ ನೀನು, ಬೇಗ ಮುಗಿಸ್ದೆ ಅಂತ ಹೇಳಿದ್ರು. ಅದು ಬಿಟ್ರೆ ನಂಗೆ ಮೊನ್ನೆ ಸರ್ ಹೇಳ್ತಾ ಇದ್ರು, ವೀಡಿಯೋಸ್ಗಳು ನೋಡ್ತಾ ಇದ್ದೆ, ನಂಗೆ ತುಂಬ ಖುಷಿ ಆಗ್ತಿತ್ತು ಇವ್ನು ವೀಡಿಯೋಸ್ಗಳು ಅಂತ ಹೇಳ್ತಾ ಇದ್ರು. ಅದು ಬಿಟ್ರೆ ಹೊರಗಡೆ ಹೋದಾಗೆಲ್ಲ ಜನರುಗಳು ಕಾಮನ್ ಆಗಿ ಮಾತಾಡ್ತಾ ಇರ್ತಾರಲ್ಲ, ಹೇಳ್ತಾ ಇರ್ತಾರೆ ತುಂಬ ಚೆನ್ನಾಗಿ ವೀಡಿಯೋಸ್ಗಳು ಮಾಡ್ತೀರಾ, ಎಡಿಟಿಂಗ್ ತುಂಬ ಚೆನ್ನಾಗಿರುತ್ತೆ ನಿಮ್ಮ ವೀಡಿಯೋಸಲ್ಲಿ ಅಂತ ಹೇಳ್ತಾ ಇರ್ತಾರೆ. ಅದೇ ನಮಗೆ ಶಬಾಷ್ ಬಡ್ಡಿ ಮಗನೇ ಅಂತ. ಓಕೆ ಸರ್, ಫೈನಲಿ ಸಿನಿಮಾ ರಿಲೀಸ್ ಆಗ್ತದೆ 28 ಫೆಬ್ರವರಿಗೆ. ಒಂದು ಪಕ್ಕಾ ಕಾಮಿಡಿ ಸಿನಿಮಾ, ಏನೆಲ್ಲ ಇರುತ್ತೆ ಅಂತ ಆಡಿಯನ್ಸ್ಗೆ ಹೇಳೋದಾದ್ರೆ? ನೋ ನಾನ್ ಸೆನ್ಸ್ ಫಿಲಮ್. ನಮ್ಮ ಪಿಕ್ಚರಲ್ಲಿ ಏನೂ ಇಲ್ಲ ನಗು ಬಿಟ್ಟು. ಸೊ ಹಂಗಾಗಿ ಬನ್ನಿ. ಯಾಕಿದೆ ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲ ಸಿನಿಮಾ ಎಂಡಲ್ಲೂ ಏನೋ ಸೋಷಿಯಲ್ ಮೆಸೇಜ್ ಕೊಡಬೇಕು ಅಥವಾ ಏನೋ ಸಮಾಜಕ್ಕೆ ಏನೋ ಹೇಳಬೇಕು ಅಂತ ಹೊರಡ್ತಾರೆ. ಬಟ್ ನಾವು ಈ ಸಿನಿಮಾದಲ್ಲಿ ಕಂಪ್ಲೀಟ್ಲಿ ನಗು. 2 ಗಂಟೆಗಳ ಕಾಲ ನೀವು ಯಾವುದೇ ಸಮಸ್ಯೆ, ತಲೆನೋವು, ಅದೇನೋ ಅಂತಾರಲ್ಲ ಈ ಆ್ಯಡ್ಗಳು ಬರ್ತಿರುತ್ತಲ್ಲ, ಏನದು
ನಿಮ್ಮಲ್ಲಿ ಸಾಲಬಾಧೆ ಇದೆಯೇ, ಶತ್ರು ಕಲಹ ಇದೆಯೇ, ಸತಿಪತಿ ಕಲಹ ಇದೆಯೇ, ಏನೋ ಮಾಟ ಮಂತ್ರದ ತೊಂದರೆ ಇದೆಯೇ, ಬನ್ನಿ ನಮ್ಮ ಸಿನಿಮಾನ ನೋಡಿ 2 ಗಂಟೆಗಳಲ್ಲಿ ಎಲ್ಲ ನಿವಾರಣೆ ಆಗುತ್ತೆ. ಸೊ ಹಂಗಾಗಿ ಶಬಾಷ್ ಬಡ್ಡಿ ಮಗನೇ ಸಿನಿಮಾ ಫೆಬ್ರವರಿ 28ಕ್ಕೆ ರಿಲೀಸ್ ಆಗ್ತಾ ಇದೆ. ನಿಮ್ಮ ಎಲ್ಲಾ ಕಷ್ಟಗಳಿಗೂ ಪರಿಹಾರ ನಮ್ಮ ಸಿನಿಮಾ. ಬಂದು ಕೂತ್ಕೊಳ್ಳಿ, ಸಿನಿಮಾ ನೋಡಿ, 2 ಗಂಟೆಗಳ ಕಾಲ ನಕ್ಕು 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 ನಿಮ್ಮ ಆರೋಗ್ಯನ ಜಾಸ್ತಿ ಮಾಡ್ಕೊಂಡು ಹೋಗಿ. ಸೂಪರ್ ಮ್ಯಾಮ್, ಏನು ಹೇಳ್ತೀರಾ ನೀವು? ಫೆಬ್ರವರಿ 28ಕ್ಕೆ ನಮ್ಮ ಶಬಾಷ್ ಬಡ್ಡಿ ಮಗನೆ ಚಿತ್ರ ನಿಮ್ಮೆಲ್ಲ ನೆಚ್ಚಿನ ಚಿತ್ರಮಂದಿರಗಳು ರಿಲೀಸ್ ಆಗ್ತಿದೆ. ನಾವೆಲ್ಲ ನಗ್ಸಕ್ಕೆ ರೆಡಿ ಇದೀವಿ, ದಯವಿಟ್ಟು ಎಲ್ಲರೂ ಬಂದು ನಗಕ್ಕೆ ರೆಡಿಯಾಗಿ. ಸಾಮ್ರಾಟ್ ಅವರೇ, 28ನೇ ತಾರೀಕು, ಇದೇ ತಿಂಗಳು 28ನೇ ತಾರೀಕು ಶಬಾಷ್ ಬಡ್ಡಿ ಮಗನೆ ಮೂವಿ ರಿಲೀಸ್ ಆಗ್ತಿದೆ. ನಾನು ಹೇಳೋದಿಷ್ಟೇ, ನೀವೇನು 150, 200, 250 ರೂಪಾಯಿ ಏನು ಟಿಕೆಟ್ ಪ್ರೈಸ್ ಕೊಟ್ಟು ಏನು ಬಂದು ಮೂವಿ ನೋಡ್ತೀರಾ, 100% ನಿಮಗೆ 1 ರೂಪಾಯಿನೂ ವೇಸ್ಟ್ ಆಗಲ್ಲ. ಕಂಪ್ಲೀಟ್ ಪಕ್ಕಾ ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಈ ಕಡೆ ಕಾಮಿಡಿ ಜೊತೆಗೆ ನಿಮಗೆ ಪಕ್ಕಾ ಸಸ್ಪೆನ್ಸ್ ಥ್ರಿಲ್ಲರೂ ಸಿಗುತ್ತೆ. ನನ್ನ ಮನಸ್ಸಲ್ಲಿ ಇರೋದಿಷ್ಟೇ, ಈ ಮೂವಿಯಿಂದ ನಂಗೆ ಇನ್ನೊಂದಿಷ್ಟು ಆಪರ್ಚುನಿಟೀಸ್ಗಳು ಸಿಗಲಿ ಅಂತಲೇ ನಾನು ಪ್ರತಿ ಸಲನೂ ಹೇಳ್ಕೊಂಡು ಬರ್ತಾನೆ ಇರ್ತೀನಿ. ಡೈರೆಕ್ಟರ್ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲ ಹೇಳಿರೋದೆ, ಈ ಮೂವಿಯಿಂದ ನಿಂಗೆ ಇನ್ನೂ ನೆಕ್ಸ್ಟ್ ಚಾನ್ಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದ್ದಾರೆ. ದಯವಿಟ್ಟು ಸಪೋರ್ಟ್ ಮಾಡಿ. ನೀವು ಮೂವಿನ ಗೆಲ್ಸಿದ್ರೆ ನನ್ನನ್ನು ಗೆಲ್ಸ್ದಂಗೆ. ಸರ್, ಲಾಸ್ಟ್ ಸಿನಿಮಾ ಅಂದ್ರೆ ಹಿಂದಿನ ಸಿನಿಮಾ ಲಾಫಿಂಗ್ ಬುದ್ಧ, ಪೊಲೀಸ್ ಕ್ಯಾರೆಕ್ಟರ್, ಬ್ಲಾಕ್ ಬಸ್ಟರ್. ಆ ಸ್ಟ್ರೀಕ್ ಹಿಂಗೆ ಮುಂದುವರಿಲಿ. ಶಬಾಷ್ ಬಡ್ಡಿ ಮಗನೆ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗಲಿ ಅಂತ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.